ಕರೀರಿ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 8ರಿಂದ 14. ರೆವಲ್ಯೂಷನ್ ಚಾಪ್ಟರ್ 17 8-4. ప్రకటన గ్రంథము 17వ అధ్యాయము 8 14. వెలువడిన విశేషం 17వ అధికారం 8-14. ನೀನು ಕಂಡ ಈ ಮೃಗವು ಮೊದಲು ಇತ್ತು, ಈಗ ಇಲ್ಲ, ಮತ್ತು ಅದು ಲೋಕದಿಂದ ಏರಿ ಬಂದು ನಾಶಕ್ಕೆ ಹೋಗುವುದು. ಭೂ ನಿವಾಸಿಗಳೊಳಗೆ ಯಾರ್ಯಾರ ಹೆಸರುಗಳು ಲೋಕಾದಿಯಿಂದ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುವುದಿಲ್ಲವೋ ಅವರು ಈ ಮೃಗವನ್ನು ನೋಡಿ, ಇದು ಮೊದಲು ಇತ್ತು, ಈಗ ಇಲ್ಲ, ಆಮೇಲೆ ಬರುವುದು ಎಂದು ತಿಳಿದು ಆಶ್ಚರ್ಯಪಡುವರು. ಇದು ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗುವುದು. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ. ಇದಲ್ಲದೆ ಅವು 7 ಮಂದಿ ಅರಸುಗಳನ್ನು ಸೂಚಿಸುತ್ತವೆ. ಅವರಲ್ಲಿ 5 ಮಂದಿ ಬಿದ್ದು ಹೋಗಿದ್ದಾರೆ, ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅವನು ಸ್ವಲ್ಪ ಕಾಲ ಇರಬೇಕು. ಮೊದಲಿದ್ದು ಈಗ ಇಲ್ಲದೆ ಇರುವ ಆ ಮೃಗವೇ ತಾನೇ 8ನೇ ಅರಸು. ಅವನು 7 ಮಂದಿ ಅರಸುಗಳಿಗೆ ಸೇರಿದವನು, ನಾಶಕ್ಕೆ ಹೋಗುವನು. ನೀನು ಕಂಡ ಆ 10 ಕೊಂಬುಗಳು ಅಂದರೆ ರಾಜ್ಯವನ್ನು ಇನ್ನೂ ಹೊಂದಲಿರುವ 10 ಮಂದಿ ಅರಸುಗಳು. ಅವರು ಒಂದು ಗಳಿಗೆಯವರೆಗೂ ರಾಜರಂತೆ ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದಿರುತ್ತಾರೆ. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ. ಅವರು ಯಜ್ಞದ ಕುರಿಮರಿ ಆದಾತನ ಮೇಲೆ ಯುದ್ಧ ಮಾಡುವರು. ಆದರೆ ಆತನು ಕರ್ತರ ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಇದೇ ನಮಗೆ ಕೊಟ್ಟಿದ್ದ ವಾಕ್ಯ. ಹಲ್ಲೆಲೂಯಾ. ಇಲ್ಲಿ ಆಶ್ಚರ್ಯ ಸಂಗತಿ ಏನಂದ್ರೆ, ಮೊದಲಿದ್ದ ಈಗಿಲ್ಲ, ಇನ್ಮೇಲೆ ಬರ್ತಾನೆ. ನಿಮ್ಗೊಂದೇ ಡೌಟ್ ಅಲ್ವಾ, ಯಾರದು, ಏನು? ಮೊದಲಿದ್ದಂತೆ ಈಗಿಲ್ಲಂತೆ ಇನ್ಮೇಲೆ ಬರ್ತಾನಂತೆ. 7 ತಲೆಯಂತೆ 10 ಕೊಂಬಂತೆ, 10 ಕೊಂಬು. ಆಮೇಲೆ 7 ತಲೆ. ವಿಚಿತ್ರ, 7 ತಲೆಗೆ 10 ಕೊಂಬು ಎಕ್ಸ್ಟ್ರಾ. ಆಮೇಲೆ ಕೊಂಬಂದ್ರೆ 2 ಇರ್ಬೇಕು, ಆದ್ರೆ ಇಲ್ಲಿ 10 ಐತೆ. ಅದು ವಿಚಿತ್ರ ಇದೆ. 5 ಜನ ಬಿದ್ದೋಗಿದ್ದಾರೆ, ಇನ್ನೊಬ್ನು ಇದ್ದಾನೆ, ಇನ್ನೊಬ್ನು ಬರ್ತಾನೆ. ಅದಾದ್ಮೇಲೆ 8ನೇವನು ಬರ್ತಾನೆ, ಅವನು 10, ಇನ್ನೂ ಸ್ವಲ್ಪ ದಿನ ಅವನು ಇರ್ತಾನೆ. ಆಮೇಲೆ ಅವನು ಕೂಡ ಹೋಗ್ಬಿಡ್ತಾನೆ ಅಧೋಲೋಕಕ್ಕೆ, ನಾಶನಕ್ಕೆ. 10 ಮಂದಿ ಅರಸರು ಅವನಿಗೆ ಸಹಾಯ ಮಾಡ್ತಾರೆ, 10 ರಾಜ್ಯಗಳು. ಅವರು ಕೂಡ ಸ್ವಲ್ಪ ದಿನ ಇರ್ತಾರೆ, ಬಿದ್ದೋಗ್ತಾರೆ. ಆಮೇಲೆ 9ನೇ ಸಾಮ್ರಾಜ್ಯ ಈ ಭೂಮಿ ಮೇಲೆ 1000 ವರ್ಷ ಬರ್ತದೆ. ಇಲ್ಲಿ ಸಾಮ್ರಾಜ್ಯಗಳಿದೆ, ಅರಸುಗಳಿದ್ದಾರೆ, ಇಲ್ಲಿ ಅಧಿಕಾರಿಗಳಿದ್ದಾರೆ, ಗವರ್ನಮೆಂಟ್ಸ್ ಇದೆ, ಸಾಮ್ರಾಜ್ಯ ಇದೆ. ಸೊ ಒಂದೇ ಅರ್ಥ. ನಾವಿಲ್ಲಿ ಬಹಳ ರಹಸ್ಯಗಳಿದೆ. ಈ ಇಷ್ಟು ವಾಕ್ಯಗಳಲ್ಲಿ ಸುಮಾರು 6 ವಾಕ್ಯದಲ್ಲಿ ಎಷ್ಟೋ ಸೀಕ್ರೆಟ್ಸ್ ಇದೆ. ಆಮೇಲೆ ಟೋಟಲ್ ಒಂದು 20 ಮೆಸೇಜ್ ಕೊಡ್ಬೋದು ಈ ವಾಕ್ಯಗಳಿಗೆ. ಎಷ್ಟು ಮೆಸೇಜ್? 20 ಮೆಸೇಜ್ ಕೊಡ್ಬೋದು. ಪ್ರೈಸ್ ದಿ ಲಾರ್ಡ್. ಇವಾಗ ನಾವು ಅವುಗಳಲ್ಲಿ ಒಂದೊಂದನ್ನು ನೋಡೋಣ. 8ನೇ ವಚನ ಹತ್ರ ಹೋಗಿ, ನೀನು ಕಂಡ ಮೃಗ, ಬೀಸ್ಟ್ ಇಂಗ್ಲಿಷ್ ಅಲ್ಲಿ, ಮೃಗವು ತೆಲುಗುలో ಮೃಗ. ಆಮೇಲೆ ಮೊದಲು ಇತ್ತು, ಈಗ ಇಲ್ಲ, ಅದು ಲೋಕದಿಂದ ಏರಿ ಬಂದು. ಎಲ್ಲಿಂದ ಏರಿ ಬರ್ತದೆ ಈ ಮೃಗ? ಇದನ್ನ ಇಂಗ್ಲಿಷ್ ಅಲ್ಲಿ ಆಂಟಿ ಕ್ರೈಸ್ಟ್, ಕನ್ನಡದಲ್ಲಿ ಕ್ರಿಸ್ತು ವಿರೋಧಿ, ತಮಿಳಲ್ಲಿ ಅಂತಿ ಕ್ರಿಸ್ತು, ತೆಲುಗಲ್ಲಿ ಕ್ರಿಸ್ತು ವಿರೋಧಿ. ಆಮೇಲೆ ಈ ಮೃಗ ಅದೋ ಲೋಕದಿಂದ ಬರ್ತೈತೆ. ಅದೇ ರೆವಲ್ಯೂಷನ್ ಚಾಪ್ಟರ್ 13:1 ಅಲ್ಲಿ ಇರೋದು ಸಮುದ್ರದಿಂದ ಬರ್ತೈತೆ ಅಂತಿದೆ. ರೆವಲ್ಯೂಷನ್ ಚಾಪ್ಟರ್ 13:11 ಅಲ್ಲಿ ಇರೋದು ಭೂಮಿಯಿಂದ ಬರ್ತೈತೆ ಅಂತಿದೆ. ಎಲ್ಲ ಬೇರೆ ಬೇರೆ ಮೃಗಗಳು, ಡಿಫ್ರೆಂಟ್ ಬೀಸ್ಟ್. ಸಮುದ್ರದಿಂದ ಬರ್ತೈತೆ, ಅದೋ ಲೋಕದಿಂದ ಬರ್ತೈತೆ, ಭೂಮಿಯಿಂದ ಬರ್ತೈತೆ. ಹಲ್ಲೆಲೂಯಾ. ಕನ್ಫ್ಯೂಷನ್ ಆಗ್ಬೇಡಿ. 666. ಆಮೇಲೆ ಇದೆ ಮೃಗ ಇದೆ ಅಂತ ನಾವು ಹೋಗ್ತೀವಿ, ಇದೆ ನಿಜ. 13ನೇ ಅಧ್ಯಾಯದಲ್ಲಿ ಅದರ ಕಾರ್ಯಗಳನ್ನ ಹೇಳ್ತೈತೆ. 17ನೇ ಅಧ್ಯಾಯದಲ್ಲಿ ಅದು ಎಲ್ಲಿಂದ ಬರ್ತೈತೆ, ಹೇಗೆ ಬರ್ತೈತೆ, ಯಾವ ರೀತಿ ಬರ್ತೈತೆ, ಯಾವ ಪಟ್ಟಣದಿಂದ ಬರ್ತೈತೆ, ಆ ಅರಸುಗಳು ಯಾರು, ಆ ನೇಷನ್ ಯಾವುದು, ಆ ಕಂಟ್ರಿಗಳು ಯಾವುದು, ಅವ್ರ ಹೆಸರೇನು, ಯಾವ ಕಾಲ, ನಾವು ಇವಾಗ ಟೋಟಲ್ ಆಗಿ
ಒಂದು 5000 ಇಯರ್ಸ್ ಹಿಂದಕ್ಕೆ ಹೋಗ್ತೀವಿ ಇವಾಗ ನಾವು. ಎಷ್ಟು ಸಾವಿರ ವರ್ಷ? 5000 ವರ್ಷಗಳಿಂದ ಸ್ವಲ್ಪ ಸಾಮ್ರಾಜ್ಯನ ಹೇಳ್ಕೊಂಡು ಬರ್ತಾರೆ. ಈಗ ದೇವರು ನಮ್ಗೆ ಚೆನ್ನಾಗಿ ಕೇಳಬೇಕು ಪ್ರತಿಯೊಬ್ಬರು ಕೂಡ. ಮೊದಲಿತ್ತು, ಈಗಿಲ್ಲ, ಇನ್ಮೇಲೆ ಬರ್ತದೆ. ಅಂದ್ರೆ ಅದೇನಂದ್ರೆ ಒಬ್ಬ ಅಧಿಕಾರಿ ಇದ್ದ ಸೋಮ್ ಸಾಮ್ರಾಜ್ಯದಲ್ಲಿ, ಆಂಟಿಯೋಕಸ್ ಅಂತ ಅವನಿದ್ದ, ಅವನು ಸತ್ತೋದ. ಆತ್ಮನೇ ಅಂತಿ ಕ್ರಿಸ್ತು ವಿರೋಧಿ ಆಂಟಿ ಕ್ರೈಸ್ಟ್ ಮೇಲೆ ಬರ್ತೈತೆ. ಆಂಟಿ ಕ್ರೈಸ್ಟ್ ಹೆಂಗಿರ್ತಾನಂದ್ರೆ ನಮ್ಮ ತರ ಒಬ್ಬ ಮನುಷ್ಯ, ಯಾರೋ ಒಬ್ಬರು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಾರೆ. ಆ ಆಂಟಿ ಕ್ರೈಸ್ಟ್ ಬರೋದೇ ರೋಮ್ ಕಂಟ್ರಿಯಿಂದ. 7 ಪಟ್ಟಣಗಳಿರೋ ಸ್ಥಳ, 7 ಪಟ್ಟಣಗಳು, 7 ಬೆಟ್ಟಗಳಿರೋ ಸ್ಥಳನೇ ರೋಮ್ ಕಂಟ್ರಿ. 7 ಪಟ್ಟಣಗಳವು, 7 ಸಿಟಿ ಅಂತ ಹೇಳ್ಬೋದು ಇಂಗ್ಲಿಷ್ ಅಲ್ಲಿ ಅರ್ಥ ಆಗ್ಬೇಕಂದ್ರೆ. ಅದ್ರ ಮೇಲಿರೋ ಪಟ್ಟಣ 7 ಬೆಟ್ಟಗಳು ಯಾವ್ದಂದ್ರೆ ರೋಮ್ ಕಂಟ್ರಿಯಲ್ಲಿದೆ. ಆ ಬೆಟ್ಟಗಳ ಹೆಸರು ಕೂಡ ನಾನು ಈಗ ಕೊಡ್ತೀನಿ, ಆ ಈಲ್ಸ್ ಹೆಸರು. ಆ ಬೆಟ್ಟಗಳ ಮೇಲಿರೋ ಪಟ್ಟಣ ಯಾವ್ದಂದ್ರೆ ರೋಮ್. ಅಲ್ಲಿಂದಲೇ ಕ್ರಿಸ್ತು ವಿರೋಧಿ ನಮ್ಮ ಈ ಭೂಮಿಯನ್ನ 7 ವರ್ಷ ಆಳ್ವಿಕೆ ಮಾಡೋದಕ್ಕೆ ಬರೋದು. ಪಾಯಿಂಟ್ಸ್ ಬರ್ಕೊಳ್ಳಿ. ಎಲ್ಲಿಂದ ಬರೋದು? ರೋಮ್ ಕಂಟ್ರಿಯಿಂದ. ಇಲ್ಲಿದೆ ವಾಕ್ಯ, ರೋಮ್ ಅಂತಾನೆ ಇದೆ, ಇಲ್ಲಿದೆ. ಇದಕ್ಕೆ ನೀವು ದಾನಿಯೇಲ 2ನೇ ಅಧ್ಯಾಯ ಓದ್ಬೇಕು, ದಾನಿಯೇಲ 7ನೇ ಅಧ್ಯಾಯ ಓದ್ಬೇಕು, ದಾನಿಯೇಲ 8ನೇ ಅಧ್ಯಾಯ ಓದ್ಬೇಕು ಜೊತೆಗೆ. ಕ್ರೈಸ್ತಲ್ಲ ಅದ್ಮೇಲೆ ನಿಮ್ ಕನ್ಫ್ಯೂಷನ್ ಆದ್ರೆ ಏನೋ ದೇವರು ನನಗೆ ಕೊಟ್ಟಿರೋದು ಇನ್ನು ಬೇಜಾನಿದೆ, ಅವ್ರ ಹತ್ರ ಕೇಳಿ. ಕ್ರೈಸ್ತಲ್ಲ ಮೊದಲಿತ್ತು, ಈಗಿಲ್ಲ, ಆಮೇಲೆ ಈಗಿದ್ದಾನೆ ಆಂಟಿ ಕ್ರೈಸ್ತು ಇಲ್ಲ. ನೆಕ್ಸ್ಟ್ ಬರ್ತಾನೆ ಯಾವಾಗಂದ್ರೆ ಸಭೆ ಎತ್ತಲ್ಪಟ್ಟು, ಎಲ್ಲಿಗಾರನು ಆ ರಾಕ್ಷರ ಆದ್ಮೇಲೆ ವರಿಗೆ ಅಂತಾರೆ ತಮಿಳಲ್ಲಿ, ರಾಕಡಮ್ ಅಂತಾರೆ ತೆಲುಗಲ್ಲಿ, ಬರುವಿಕೆ ಅಂತಾರೆ ಕನ್ನಡದಲ್ಲಿ. ಬಂದು ಸಭೆಯನ್ನ, ಪರಿಶುದ್ಧಾತ್ಮನನ್ನ ಭೂಮಿಯಿಂದ ಎತ್ತಲ್ಪಟ್ಟ ಮೇಲೆ ಬಿಡಲ್ಪಟ್ಟ ಸಭೆಗೆ, ಬಿಡಲ್ಪಟ್ಟ ಕ್ರಿಸ್ತುಗಳಿಗೆ, ಬಿಡಲ್ಪಟ್ಟ ಬೋಧಕರಿಗೆ, ಅನ್ಯ ಜನಗಳಿಗೆ, ಇಸ್ರಾಯೇಲರಿಗೆ 7 ವರ್ಷ ಕಾಲ ಉಪದ್ರವ ಇರ್ತದೆ. ಅದನ್ನ 3 ಭಾಗ ಮಾಡ್ತಾರೆ. 3.5 ವರ್ಷ ಉಪದ್ರವ ಕಾಲ, 3.5 ವರ್ಷ ಮಹಾ ಉಪದ್ರವ ಕಾಲ. ಟ್ರಿಬುಲೇಷನ್ ಪೀರಿಯಡ್ 7 years, ಟ್ರಿಬುಲೇಷನ್ 3.5 years, ಗ್ರೇಟ್ ಟ್ರಿಬುಲೇಷನ್ ಅಗೇನ್ 3.5 years. ಹಲ್ಲೆಲೂಯಾ. ಆವಾಗಲೇ ತಿರುಗಿ ಬರೋದವು. ಇದನ್ನೇ ತಿರುಗಾ ಬರ್ತಾನೆ ಅಂತ ಹೇಳ್ತಾರೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಆಮೇಲೆ ಫ್ಯೂಚರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಫಾ ಒಮೆಗಾ ಅಂತ ಹೇಳ್ತಾರಲ್ಲ ನಮ್ಮ ದೇವರು, ಅದೇ ತರನೇ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಹಲ್ಲೆಲೂಯಾ. ಸೊ ಇವಾಗಿಲ್ಲ ಯಾರು ಆಂಟಿ ಕ್ರೈಸ್ಟ್. ನೆಕ್ಸ್ಟ್ ಬರ್ತಾನೆ ಮೊದಲಿದ್ದ ಆ ಸ್ಪಿರಿಟೇ ಇವನ ಮೇಲೆ ಬರ್ತೈತೆ. ಯಾರ ಮನುಷ್ಯ ಗೊತ್ತಿಲ್ಲ, ಅವನು ಹುಟ್ಟಿದಾನೇನೋ ಗೊತ್ತಿಲ್ಲ, ಹುಟ್ಟಿರ್ಬೋದು, ಇಲ್ಲ ನೆಕ್ಸ್ಟ್ ಹುಟ್ಟಾನೇನೋ ಗೊತ್ತಿಲ್ಲ, ರೆಡಿ ಆಗಿದ್ದಾನೆ. ಒಬ್ಬ ಮನುಷ್ಯನೇ ಆಂಟಿ ಕ್ರೈಸ್ಟ್ ಆಗೋದು, ಅವನ ಮೇಲೆ ಸ್ಪಿರಿಟ್ ಬರುತ್ತೆ. ನೀವು ಓದಿದ್ರ ವಾಕ್ಯ, ಎಲಿಯ ತಿರುಗಿ ಬರ್ತಾನೆ ಅಂತ ಬರ್ತಿದ್ರು. ಎಲ್ಲಿ? ಮಲ್ಕಿಯ ಚಾಪ್ಟರ್ 4 ಅಲ್ಲಿ 5-6 ವರ್ಡ್ಸ್ ಇರೋದು ಎಲಿಯ ತಿರುಗಿ ಬರ್ತಾನೆ ಅಂತಿದೆ. ಜೀಸಸ್ಗಿನ ಮುಂಚೆ ಬಂದೋದ ಬ್ಯಾಪ್ಟಿಸ್ಟ್ ಜಾನೇ ಯೋಹಾನ. ಯಾರು? ಬ್ಯಾಪ್ಟಿಸ್ಟ್ ಜಾನ್ ಯೋಹಾನ ಇದ್ದಾನಲ್ಲ, ಅವನೇ ಎಲಿಯ. ಜೀಸಸ್ ಯಾರ್ದಿದೆ ಹೇಳ್ಬಿಟ್ರು ನಮ್ಗೆ ಡಿಟೇಲ್ ಆಗಿ. ಹೆಂಗೆ ಮತ್ತೆ? ಜಕಾರ್ಯ ಹೊಟ್ಟೆಯಲ್ಲಿ ತಾನೇ ಹುಟ್ಟಿದ್ದು, ಎಲಿಜಬೆತ್ ಹೊಟ್ಟೆಯಲ್ಲಿ ತಾನೇ ಹುಟ್ಟಿದ್ದು. ಎಲಿಯ ಹೆಂಗಾಗ್ತಾನೆ? ಎಲಿಯ ಸ್ಪಿರಿಟ್ ಅವನ ಮೇಲೆ ಬರ್ತದೆ. ಎಲಿಯ ಸ್ಪಿರಿಟು ಯೋಹಾನ ಮೇಲೆ ಇತ್ತು. ಅದಕ್ಕೆ ಅವನ ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆಗೆ, ಮಕ್ಕಳ ಮನಸ್ಸನ್ನ ತಂದೆ ಕಡೆಗೆ ತಿರುಗಿಸ್ತಾ, ದೇವರ ಕಡೆಗೆ ತಿರುಗಿಸ್ತಾ. ಎಲಿಯನ ಗುಣಗಾನ, ಎಲಿಯನ ಒಂದು ಇದು ಆ ಯೋಹಾನನಲ್ಲಿ, ಬ್ಯಾಪ್ಟಿಸ್ಟ್ ಜಾನಲ್ಲಿ ಇತ್ತು, ಸ್ಥಾನಿಕನಾದ ಯೋಹಾನನಲ್ಲಿ. ಅದೇ ರೀತಿಯಲ್ಲಿ ಒಂದು ಮನುಷ್ಯ ಹುಟ್ಟಿದ್ದಾನೆ, ಅವನ ಆಂಟಿ ಕ್ರೈಸ್ತು. ಅವನ ಮೇಲೆ ಆ ಸ್ಪಿರಿಟ್ ಎಲ್ಲಿಂದ ಬರ್ತದೆ? ಇಲ್ಲಿ ವಾಕ್ಯ ಹೇಳ್ತಾನೆ, ಅದೋ ಲೋಕದಿಂದ ಅಂತಿದೆ ನೋಡಿ ವಾಕ್ಯದಲ್ಲಿ. ಅದೋ ಲೋಕ, ಅಲ್ಲೇ ತಾನೇ ಸೈತಾನ 1000 ವರ್ಷ ಕಟ್ಟಾಕೋದು ದೇವರು. ಅದೋ ಲೋಕದಲ್ಲಿ ಹಾಕೋದು 1000 ವರ್ಷ ಅಲ್ಲೇ ಹಾಕಿ, ಚೈನಿಗೆ ಹಾಕಿ 1000 years ನ ಈ ಭೂಮಿನ ರೂಲಿಂಗ್ ಮಾಡ್ತಾನೆ ಜೀಸಸ್ ಕ್ರೈಸ್ಟ್. ಭೂಮಿ ಬೇಕು, ಭೂಮಿ ಆಂಟಿ ಕ್ರೈಸ್ಟ್ಗೂ ಬೇಕು, ಈಗಿರೋ ಸಾಮ್ರಾಜ್ಯಗಳಿಗೂ ಬೇಕು, ನೆಕ್ಸ್ಟ್ ಬರೋ ಕ್ರಿಸ್ತನ ಸಾಮ್ರಾಜ್ಯಕ್ಕೂ ಬೇಕು ಈ ಭೂಮಿ. ಈಗ ಜೀಸಸ್ ಬಂದ್ಬಿಟ್ಟು ನಮ್ಮನ್ನ ಎತ್ಕೊಂಡ್ಬಿಟ್ರೆ 1007 years ಈ ಭೂಮಿ ಇರ್ತದೆ. ಎಷ್ಟು? ಓನ್ಲಿ 1007. ಅದ್ಮೇಲೆ 1 day ಕೂಡ ಇರಲ್ಲ. ದೇವ್ರ ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ ಕರೆಕ್ಟ್ ಆಗಿರ್ತದೆ, ಸ್ವಲ್ಪ ಮಿಸ್ಟೇಕ್ ಇರಲ್ಲ. 7 years ಟ್ರಿಬುಲೇಷನ್ ಅಂದ್ರೆ 7 years, 1000 years ರೂಲಿಂಗ್ ಅಂದ್ರೆ 1000 years. 1200 ವರ್ಷ ಸಭೆ ಅಡಿಗೆಯಲ್ಲಿ ಇರ್ತದೆ. ಒಂದು ಸ್ತ್ರೀ ಅಲ್ಲಿ ಮುಚ್ಚಿ ಮರೆಯಾಗಿರ್ತದೆ. 1200 years ಕರೆಕ್ಟ್ ಆಗಿರ್ತದೆ. ಒಂದಿನ ಆ ಕಡೆ ಈ ಕಡೆ ದೇವ್ರ ಲೆಕ್ಕಾಚಾರದಲ್ಲಿ ಚೇಂಜ್ ಆಗಲ್ಲ. ಪ್ರೈಸ್ ದಿ ಲಾರ್ಡ್.
ಆಂಟಿ ಕ್ರೈಸ್ಟ್ ಯಾರಂತ ಹೇಳ್ತಾ ಇದ್ರೆ, ಎಲ್ಲಿಂದ ಬರೋದು? ರೋಮ್ ಕಂಟ್ರಿಯಿಂದ ಬರ್ತಾನೆ. ಆ ರೋಮ್ ಕಂಟ್ರಿ ಎಲ್ಲಿದೆ ಅಂದ್ರೆ 7 ಬೆಟ್ಟಗಳ ಮೇಲೆ ಇದೆ. ನಮ್ಮ ಇಲ್ಲಿ ಹೇಳ್ತೀರಿ ತಿರುಪತಿ 7 ಬೆಟ್ಟಗಳು ಇಲ್ಲ, ಕೆಲವರು ಹೇಳ್ತಾರೆ ಸೌದಿ ಅರೇಬಿಯಾ ಅಂತಾರೆ, ಅದು ಅಲ್ಲ. ಇನ್ನೊಂದು ಹೇಳ್ತಾರೆ ಅದು ಅಲ್ಲ. ಅಲ್ಲಿ 7 ಇಲ್ಲ, 6 ಬೆಟ್ಟ ಇದೆ. ಎಷ್ಟು ಬೆಟ್ಟ? 6 ಬೆಟ್ಟ ಇದೆ. 6 ಬೆಟ್ಟ ಮೇಲೆ ಒಂದು ಸಿಟಿ ಇದೆ, ಅದು ಅಲ್ಲ. 7 ಬೆಟ್ಟ ಇರೋ ಸಿಟಿ ರೋಮ್ ಕಂಟ್ರಿ. ರೋಮ್ ಕಂಟ್ರಿ ತಾನೇ ಯೇಸು ಕ್ರಿಸ್ತನಿದ್ದಾಗ ಆಳ್ವಿಕೆ ಮಾಡ್ತಾ ಇದ್ರು. ರೋಮ್ ಕಂಟ್ರಿ ಅವ್ರು ತಾನೇ ಯೇಸು ಕ್ರಿಸ್ತ ಶಿಲುಬೆಗೆ ಹೊಡೆದಿದ್ದು, ನೆನಪಿಲ್ಲಿ. ಟೈಟಸ್ ತಾನೇ ಆ ಸಭೆನ ಬಂದು ಚರ್ಚನ್ನ ಡೆಮೊಲಿಷನ್ ಮಾಡಿದ್ರು AD 70 ಪಿಲಾತನೇ ತಾನೇ ರೋಮ್ ಕಂಟ್ರಿಗೆ ಸೇರಿದವನು. ಯೇಸು ಕ್ರಿಸ್ತ ನಾನು ನಿನಗೆ ಬಿಡಿಸ್ತೀನಿ ಅಂತ ಹೇಳಿದ್ದು. ಬನ್ನಿ ಈಗ 9ನೇ ವಚನಕ್ಕೆ ಬನ್ನಿ. 7ನೇ ವಚನ 8ನೇ ವಚನ ಕ್ಲಿಯರ್ ಆಯ್ತು. 9ನೇ ವಚನ ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು. ಸೊ ನಾವೆಲ್ಲ ಬುದ್ಧಿವಂತರು. ಬುದ್ಧಿಯಿಂದ ಬೈಬಲ್ ಓದಿದ್ರೆ, ಬುದ್ಧಿಯನ್ನ ಜ್ಞಾನವನ್ನ ಗ್ರಹಿಕೆಗೆ ಮನಸ್ಸು ಕೊಟ್ರೆ ಬುದ್ಧಿವಂತರಾಗ್ತೀವಿ. ಇಲ್ಲಿ ಬುದ್ಧಿ ಅಂತ ನಿನಗೆ ಈಗ ಬುದ್ಧಿಯನ್ನ ಕಲಿಸ್ಕೊಡ್ತಾನೆ, ಕಲ್ತ್ಕೋ, ಇನ್ನೊಬ್ಬರಿಗೆ ಹೇಳು. ಹಲ್ಲೆಲೂಯಾ. ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳು. ಎಷ್ಟಂತೆ? ಆ 7. ಸ್ತ್ರೀ ಅಂದ್ರೆ ಒಂದು ಪಟ್ಟಣವನ್ನ ಸೂಚಿಸ್ತದೆ. ಹೇಳಿ, ಸ್ತ್ರೀ. 1ನೇ ವಚನ 2ನೇ ವಚನ 3ನೇ ವಚನ 4ನೇ ವಚನ 5ನೇ ವಚನ ಹೋದ್ರೆ 5ನೇ ವಚನ ಓದಿ. ಅಲ್ಲಿ ಕೈ ಅಲ್ಲೇ ಇಟ್ಕೊಂಡು 5ನೇ ವಚನ ನೋಡಿ. ಅವಳ ಹಣೆಯ ಮೇಲೆ ಬಾಬೆಲ್ ಸ್ವಲ್ಪ ಮೇಲೆ ಹೋಗಮ್ಮ. 4ನೇ ವಚನ ಓದ್ತೀನಿ ನೋಡಿ. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಆ ಸ್ತ್ರೀ ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಕೊಂಡಿದ್ದಳು. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ, ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅವಳ ಹಣೆಯ ಮೇಲೆ ಬಾಬೆಲೆಂಬ ಮಹಾನಗರಿ, ಬಾಬೆಲೆಂಬ ಭೂಮಿಯಲ್ಲಿರುವ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು. ಗೂಢಾರ್ಥ ಅಂದ್ರೆ ಏನ್ ಗೊತ್ತಾ? ಅದಲ್ಲ, ಆ ತರ ಗೂಢಾರ್ಥ ಅಂದ್ರೆ ಏನು? ಈ ಅಪ್ಪ ತರ, ಇವರಮ್ಮ ತರ, ಯಡಿಯೂರಪ್ಪ ತರ, ಮಿನಿಸ್ಟರ್ ತರ, ಆ ಹೀರೋ ತರ ಮಾಡ್ತಾನೆ. ಮುಖ ಎಲ್ಲ ಹಂಗೆ, ಮಾತೆಲ್ಲ ಹಂಗೆ, ಸ್ಟೈಲ್ ಎಲ್ಲ ಹಂಗೆ ತರ. ಹಲ್ಲೆಲೂಯಾ. ಆ ಸ್ತ್ರೀ ಅಂದ್ರೆ ಸ್ತ್ರೀ ಅಲ್ಲ. ಸ್ತ್ರೀ ಅಂದ್ರೆ ಒಂದು ಪಟ್ಟಣ. ಆ ಪಟ್ಟಣ ಯಾವಂದ್ರೆ ರೋಮ್ ಪಟ್ಟಣ. 7 ಬೆಟ್ಟಗಳು ಯಾವಂದ್ರೆ, ಒಂದು ಬರ್ಕೊಳ್ಳಿ, ಕ್ಲೂರಿನಲ್ 1ನೇ ಬೆಟ್ಟ, ವಿಮಿನಲ್, ಕ್ಯಾಪಿಟೋಲಿ 3rd one, ಕ್ಯಾಪಿಟೋಲಿ 4ನೇ ಪೋಲಿಸ್ 5ನೇ ಲಾಲಟೆಲಿಂಗ್, 6ನೇ ಸೀಲಿಂಗ್, 7ನೇದು ಆವಲ್ ಟ್ರೀ. ಇದೆಲ್ಲ ನೆಟ್ಟಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. 7 ಬೆಟ್ಟಗಳ ಮೇಲಿರೋ ಪಟ್ಟಣ ಅಂದ್ರೆ ರೋಮ್. ಪಟ್ಟಣ ಅಂದ್ರೆ ಸ್ತ್ರೀ. ಆ ಸ್ತ್ರೀ ಯಾರಂದ್ರೆ ರೋಮ್ ಯಾರಂದ್ರೆ ಸ್ತ್ರೀ ಯಾರಂದ್ರೆ 7 ಪಟ್ಟಣಗಳ ಮೇಲೆ ಇರೋ ಸಿಟಿನೇ ರೋಮ್ ಕಂಟ್ರಿ. ಪ್ರೈಸ್ ದಿ ಲಾರ್ಡ್. ಈಗ ನಾನು 9ನೇ ವಚನದಿಂದ 10ನೇ ವಚನಕ್ಕೆ ಹೋಗ್ತಾ ಇದ್ದೀನಿ. 10ನೇ ವಚನದಲ್ಲಿ ಏನಿದೆ? ಆಮೇಲೆ 7 ತಲೆಗಳು ಅಂದ್ರೆ ಆ ಸ್ತ್ರೀ ಕೂತಿರುವ 7 ಬೆಟ್ಟಗಳು ಅನ್ನೋದಕ್ಕೆ 7 ಬೆಟ್ಟ ಹೆಸರು ಕೊಟ್ಬಿಟ್ಟೆ. 7 ಬೆಟ್ಟ ಹೇಳ್ಬಿಟ್ಟಲ್ಲ. ಈಗ 10ನೇ ವಚನಕ್ಕೆ ನಾನು ಹೋಗ್ತಾ ಇದ್ದೀನಿ. 10ನೇ ವಚನಕ್ಕೆ ಬನ್ನಿ. ಇದಲ್ಲದೆ ಅವು 7 ಮಂದಿ ಅರಸುಗಳನ್ನು ಸೂಚಿಸುತ್ತದೆ. ಎಷ್ಟು ಅರಸುಗಳು? ಎಷ್ಟು ಕಿಂಗ್ಸ್? 7 ಕಿಂಗ್ಸ್. ಅವರಲ್ಲಿ 5 ಮಂದಿ ಹೇಳಿ, ಎಲ್ಲರೂ ಹೇಳಿ ನನಗೆ. ಯಾರು ಇವರು? ಅದು ಬೇಕಲ್ವಾ ನಮ್ಗೆ? 5 ಮಂದಿ ಬಿದ್ದೋಗಿದ್ದಾರೆ. ಯಾರು? ಅದು ಬೇಕು ನಮ್ಗೆ. ಹಲ್ಲೆಲೂಯಾ. 5 ಅರಸುಗಳು, ಸಾಮ್ರಾಜ್ಯಗಳು ಬಿಟ್ಟೋಗಿದೆ. ಯಾವುವು? ನಾನು ಇವಾಗ ಒಂದು 10 ಸಾಮ್ರಾಜ್ಯಗಳನ್ನು ಹೇಳ್ತೀನಿ. ನಿಮ್ಮ ಕೈಲಿದೆ, ಫಾಸ್ಟ್ ಇದ್ರೆ ಬರ್ಕೊಳ್ಳಿ. ಒಂದು ಆಲ್ರೆಡಿ ನಾನು ಇದ್ರ ಬಗ್ಗೆ 4 months ಬ್ಯಾಕೆ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ಎಲ್ಲಿಂದ ಕೊಟ್ಟಿದ್ದೀನಿ ಅಂದ್ರೆ ಬ್ಯಾಬಿಲೋನಿಂದ ಆಂಟಿ ಕ್ರೈಸ್ಟ್ ಸಾಮ್ರಾಜ್ಯವರೆಗೂ ಕೊಟ್ಟಿದ್ದೀನಿ. ಈ ಭೂಮಿನ ಎಷ್ಟೋ ಸಾಮ್ರಾಜ್ಯಗಳಾಗಿದೆ. ಬೈಬಲ್ ಅಲ್ಲಿರೋ ಸಾಮ್ರಾಜ್ಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಒಂದು ಐಗುಪ್ತ್ಯ ಸಾಮ್ರಾಜ್ಯ. ಇಂಗ್ಲಿಷ್ ಅಲ್ಲಿ ಏನಂತಾರೆ ಸಾಮ್ರಾಜ್ಯನ? ಡೈನಾಸಿಟಿ. ಇಂಗ್ಲಿಷ್ ಯಾರು? ಇಂಗ್ಲಿಷ್
ಕಿಂಗ್ಡಮ್ ಅದಿರಲಿ, ಸಾಮ್ರಾಜ್ಯ. ಡೈನಾಸಿಟಿ ಅಂದ್ರೆ ಅದೇ. ಆಮೇಲೆ ಒಂದು ಐಗುಪ್ತ ಸಾಮ್ರಾಜ್ಯ, ನಿಮ್ಗೆ ಗೊತ್ತು, ಮೋಶೆ ಕಾಲದಲ್ಲಿ ಹೋಗಿ ಜನರನ್ನ ಕರ್ಕೊಂಡ್ಬಂದ ಐಗುಪ್ತ ಸಾಮ್ರಾಜ್ಯ, ಫರೋಹನು. 2 ಅಸೀರಿಯ ಸಾಮ್ರಾಜ್ಯ. ನೀವು ಅಸೀರಿಯ ಹೆಸರು ಎಲ್ಲಿ ಕೇಳ್ತಿದ್ರೆ ನಿನಿವಿಯಲ್ಲಿ ಕೇಳ್ತೀರಿ, ನಿನಿವಿ ಅಸೀರಿಯ ಸಾಮ್ರಾಜ್ಯ. 3 ಬಾಬಿಲೋನ್ ಸಾಮ್ರಾಜ್ಯ, ಇದು ಬಂಗಾರವನ್ನ ಸೂಚಿಸುತ್ತದೆ, ಇದು ಸಿಂಹ, ಇದು ಅಸೀರಿಯ ಸಾಮ್ರಾಜ್ಯ, ಬಾಬಿಲೋನ್ ಸಾಮ್ರಾಜ್ಯ. ನೆಕ್ಸ್ಟ್ 4 ಮೇದ್ಯ ಪಾರಸಿಯ ಸಾಮ್ರಾಜ್ಯ. 4ನೇ, ಇವರಿಬ್ರು ಜೊತೆಲಿ ಇರ್ತಾರೆ. ಈ ಮೇದ್ಯ ಪಾರಸಿ ಅಂದ್ರೆ ಇರಾನ್, ಇರಾಕ್. ನಾವು ಹೇಳೋದು ಹಂಗೆ ತಾನೇ ಹೇಳೋದು, ಇರಾನ್ ಇರಾಕ್. 2 ಕೊಂಬ. ಎಷ್ಟು ಕೊಂಬು? 2 ಕೊಂಬ. ಬೈಬಲ್ ಅಲ್ಲಿ ಇದೆ, ದಾನಿಯೇಲ 8ನೇ ಅಧ್ಯಾಯದಲ್ಲಿದೆ 2 ಕೊಂಬು ಅಂತಿದೆ. ಮೇದ್ಯ ಪಾರಸಿಯ, ಕರೆಕ್ಟ್ ಆಗಿ ಕೇಳಬೇಕು, ಕನ್ಫ್ಯೂಷನ್ ಇದ್ರೆ ಕೇಳ್ಕೊಳ್ಳಿ ಆಮೇಲೆ. 4ನೇ ಯಾವ ಸಾಮ್ರಾಜ್ಯ? ಮೇದ್ಯ ಪಾರಸಿಯ ಸಾಮ್ರಾಜ್ಯ. 5ನೇದು ಗ್ರೀಕ್ ಸಾಮ್ರಾಜ್ಯ, ಅಲೆಕ್ಸಾಂಡರ್ ಕಟ್ಟಿದರು. ಇದು ಕೂಡ ದಾನಿಯೇಲ ಗ್ರಂಥ 8ನೇ ಅಧ್ಯಾಯ 5ರಿಂದ 10ನೇ ವಚನವರೆಗೂ ಇದೆ. ಮೇದ್ಯ ಪಾರಸಿಯ ಸಾಮ್ರಾಜ್ಯ ದಾನಿಯೇಲ 8ನೇ ಅಧ್ಯಾಯ 1ರಿಂದ 5ವರೆಗೂ ಇದೆ. ಇದನ್ನ ಚಿರತೆ ಅಂತ ಸೂಚಿಸುತ್ತೆ, ಬೆಳ್ಳಿ. ನೆಕ್ಸ್ಟ್ ಗ್ರೀಕ್ ಸಾಮ್ರಾಜ್ಯ ಅಲೆಕ್ಸಾಂಡರ್ ಕಟ್ಟಿದ್ದು. ಆಮೇಲೆ ಅದು 4 ಭಾಗಗಳಾಯ್ತು. ಅವನು ಸತ್ತೋದ್ಮೇಲೆ ಅವನು 22ನೇ ಏಜಲ್ಲಿ ರಾಜನಾದ, 33ನೇ ಏಜ್ನಲ್ಲಿ ಸತ್ತೋದ. ಅವನು 4 ದಳಪತಿಗಳಿಗೆ ಅವನ ಸಾಮ್ರಾಜ್ಯ ಹೋಯಿತು, 4 ಭಾಗ ಆಯಿತು. ಸೆಕ್ಯುಲಸ್, ನಿಕೋಡಿಯರ್, ಲೆಕ್ಸಿಮ್ಯಾಕ್ಸ್, ಆಮೇಲೆ ಗೆನಿಥರ್, ಈ 4 ಜನಕ್ಕೆ ಅವನ ಸಾಮ್ರಾಜ್ಯ ಹೋಯಿತು. ಆ ವಾಕ್ಯ ಎಲ್ಲಿದೆ ಅಂದ್ರೆ ದಾನಿಯೇಲ 8ನೇ ಅಧ್ಯಾಯ 5ರಿಂದ 10ವರೆಗೂ ಇದೆ. ಆ ಕೊಂಬು ಒಡೆದೋಗಿ 4 ಕಡೆ ಬಿಟ್ಕೊಂಡಂತೆ, ಈಸ್ಟ್, ನಾರ್ತ್, ವೆಸ್ಟ್, ಸೌತ್ 4 ಕೊಂಬುಗಳನ್ನ ಬರ್ದಿರ್ತಿದ್ದಾರೆ. 4 ಭಾಗ ಆಗ್ತಿದೆ. ಅವನು ಗ್ರೀಕ್ ಸಾಮ್ರಾಜ್ಯ ಕಟ್ಟಿದ್ಯಾರು? ಅಲೆಕ್ಸಾಂಡರ್. ಪ್ರೈಸ್ ದ ಲಾರ್ಡ್. ನೆಕ್ಸ್ಟ್ 6ನೇ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ. ಎಷ್ಟನೇ ಸಾಮ್ರಾಜ್ಯ? ರೋಮ್ ಸಾಮ್ರಾಜ್ಯ. 7ನೇ ಸಾಮ್ರಾಜ್ಯ ಪಾರ್ಪರಸ್ ಸಾಮ್ರಾಜ್ಯ. ಇದನ್ನ ಇನ್ನೊಂದು ಅರ್ಥದಲ್ಲಿ ಏನಂತಾರೆ, ಸಾರಿ, ರೋಮನ್ ರಿಫಾರ್ಮ್ ರೋಮ್ ಎಂಪೇರಿಯಂ. ರಿಫಾರ್ಮ್ ರೋಮ್ ಎಂಪೇರಿಯಂ. ಇದನ್ನ ಪಾರ್ಪರಸ್ ಸಾಮ್ರಾಜ್ಯ ಅಂತಾರೆ. ಇದ್ರೊಳಗಡೆ 7A 7B ಅಂತ ಬರ್ತದೆ. ಏನಂತ? 7A ಇಂಗ್ಲೆಂಡ್ ಸಾಮ್ರಾಜ್ಯ. 1948 ಆ ಕಡೆ ಇಂಡಿಯಾ ಕೂಡ ಯಾರ ಕೈಯಲ್ಲಿತ್ತು? ಇಂಗ್ಲೆಂಡ್ ಕೈಯಲ್ಲಿತ್ತು. ಇಸ್ರಾಯೇಲ್ ದೇಶ ಇಂಗ್ಲೆಂಡ್ ಕೈಯಲ್ಲಿತ್ತು. ಈ ಪ್ರಪಂಚನೇ ರೂಲಿಂಗ್ ಮಾಡ್ತಾ ಇದ್ದು 1948 ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಅವರೇ ಕಿಂಗು. ಅವರ ಅಮೌಂಟೇ ಪೌಂಡೇ ಗ್ರೇಟು ಫಸ್ಟ್ ವರ್ಲ್ಡ್ ವಾರ್ ವರೆಗೂ. ಅದಾದ್ಮೇಲೆ ನೆಕ್ಸ್ಟ್ ಸಾಮ್ರಾಜ್ಯ ಯಾವ್ದಂದ್ರೆ 7B ಸಾಮ್ರಾಜ್ಯ, ಅಮೇರಿಕ ಸಾಮ್ರಾಜ್ಯ. ಅಮೇರಿಕ ಸಾಮ್ರಾಜ್ಯ ಗೊತ್ತು ತಾನೆ? ಅಮೇರಿಕ ಕಿಂಗು ದೊಡ್ಡಣ್ಣ ಅಂತಾರೆ. 1948 ಇಂದ ಹಿಡಿದು 2021 ವರೆಗೂ ಅಮೇರಿಕ ಸಾಮ್ರಾಜ್ಯನೇ, ಅಮೇರಿಕ ದುಡ್ಡೇ ನಂಬರ್ 1. ಡಾಲರೇ ಹೈಯೆಸ್ಟ್. ಡಾಲರ್ ಬಿದ್ದೋದ್ರೆ ಪ್ರಪಂಚವೆಲ್ಲ ಉಲ್ಟಾ ಸೀದಾ ಆಗ್ಬಿಡ್ತಾ ಇತ್ತು. ಇದನ್ನ ಏನಂತಾರೆ ಅಂದ್ರೆ ಒನ್ ವರ್ಲ್ಡ್ ಗವರ್ಮೆಂಟ್ ಅಂತ. ಅಮೇರಿಕ ಸಾಮ್ರಾಜ್ಯ ಒಂದು 70 ವರ್ಷ ಈ ಭೂಮಿಯನ್ನು ಆಳಿದೆ, ಅದನ್ನು ಕೂಡ ಹೇಳ್ತೀನಿ. ಅದ್ರ ನೆಕ್ಸ್ಟ್ ಆದ್ಮೇಲೆ ಯುರೋಪ್ ಯೂನಿಯನ್ ಸಾಮ್ರಾಜ್ಯ. ಯೂರೋ ಆ ದುಡ್ಡು ಹೆಸರು ಯೂರೋ. ಅಮೇರಿಕ ದುಡ್ಡು ಹೆಸರು ಡಾಲರ್, ಇಂಗ್ಲೆಂಡ್ ದುಡ್ಡು ಹೆಸರು ಪೌಂಡ್. ಅದೇ ರೀತಿ ಯುರೋಪ್ ಯೂನಿಯನ್ ಸಾಮ್ರಾಜ್ಯ ಅದು ಕಬ್ಬಿಣ ಮಣ್ಣು ಮಿಕ್ಸು ಸಾಮ್ರಾಜ್ಯ. ದಾನಿಯೇಲ ಗ್ರಂಥ 2ನೇ ಅಧ್ಯಾಯದಲ್ಲಿದೆ. ಕಬ್ಬಿಣ ಮಣ್ಣು ಮಿಕ್ಸ್ ಸಾಮ್ರಾಜ್ಯ. ಜೇಡಿ ಮಣ್ಣು ಕಬ್ಬಿಣ ಮಿಕ್ಸು. ಆ ಕಾಲಗಳಲ್ಲಿ 2 ಮಿಕ್ಸ್ ಆಗಿರ್ತದೆ ಬೆರಳುಗಳಲ್ಲಿ. ಅದರ ಅರ್ಥ ಏನಂದ್ರೆ ಮತ ಪ್ಲಸ್ ರಾಜಕೀಯ, ಧರ್ಮ ಪ್ಲಸ್ ರಾಜಕೀಯ ಮಿಕ್ಸ್ ಆಗಿ ಮಾಡೋದೇ ಅದನ್ನ 7ನೇ ಸಾಮ್ರಾಜ್ಯ. ಹಲ್ಲೆಲೂಯಾ. ಅದಾದ್ಮೇಲೆ ಬರೋದೇ ಆಂಟಿ ಕ್ರೈಸ್ಟ್ ಸಾಮ್ರಾಜ್ಯ. ಯಾವುದು? ಆಂಟಿ ಕ್ರೈಸ್ಟ್ ಸಾಮ್ರಾಜ್ಯ. ಅದಾದ್ಮೇಲೆ 7 ವರ್ಷ ಅವನಿರ್ತಾನೆ. ಅದಾದ್ಮೇಲೆ 9ನೇ ಸಾಮ್ರಾಜ್ಯ ಯೇಸು ಕ್ರಿಸ್ತನ ಸಾಮ್ರಾಜ್ಯ ಶಾಶ್ವತವಾಗಿರ್ತದೆ. ಒಂದು ಗುಂಡುಕಲ್ ಭಾಗ ಒಮ್ಮೆನ ಹೊಡೆದ್ಬಿಡ್ತಲ್ಲ,
ಆ ಉದ್ದಕ್ಕಿರೋ ಫಲ ಅಂತ ಹೊಳೆಯೋ ಒಂದು ಬೊಂಬೆನ ಬಂದು ಹೊಡಿತು, ಕಾಲುಗಳಿಗೆ ಎಲ್ಲ ಬಿದ್ದೋಯ್ತು, ಅದು ಗಾಳಿಗೆ ಹೊಡ್ಕೊಂಡು ಹೋಗ್ಬಿಡ್ತು. ದಾನಿಯೇಲ ಗ್ರಂಥ 2ನೇ ಅಧ್ಯಾಯದಲ್ಲಿ ಬರೆದಿದ್ದಾರೆ ಆ ಸತ್ಯನ. ಅದೇ ಆ ಬಂಡೆ ಯಾರಂದ್ರೆ, ಆ ಗುಂಡೆ ಯಾರಂದ್ರೆ, ಆ ಕಲ್ಲು ಯಾರಂದ್ರೆ ಯೇಸು ಕ್ರಿಸ್ತನ ಸಾಮ್ರಾಜ್ಯ. ಅದೇ ನೆಲೆಯಾಗಿ ಶಾಶ್ವತವಾಗಿ ನಿಲ್ತೈತೆ. ನಾನೇ ಅಲ್ಪ ಒಮೇಗ, ನಾನೇ ಮೊದಲನೆಯವನು ಕಡೆಯವನು, ಆದಿಯು ಅಂತ್ಯವು. 1000 years. ಫಸ್ಟ್ ಸಾಮ್ರಾಜ್ಯ ಯಾವ್ದು ಹೇಳಿ ಇವಾಗ? ಐಗುಪ್ಯ. ಸೆಕೆಂಡ್ ಅಸೀರಿಯಾ. 3ನೇದು ಬಾಬಿಲೋನ್. 4ನೇದು ಮೇದ್ಯ ಪಾರಸಿಯಾ. 5ನೇದು 6ನೇದು 7ನೇದು ಪಾರ್ಪರಸ್. ಅಲ್ಲೆಲೂಯಾ. ರೀಫಾರ್ಮ್ ರೋಮನ್ ಎಂಪೈರ್ ಅಂದ್ರೆ ಮತ್ತೆ ಅದು 2 ಭಾಗ ಆಯ್ತು. ಹೆಂಗೆ ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಪ್ರೊಟೆಸ್ಟೆಂಟ್, ರೋಮನ್ ಕ್ಯಾಥಲಿಕ್ ಅಂತ 2 ಭಾಗ ಆಯ್ತು. ಅಲ್ಲೆಲೂಯಾ. ಆ 2 ಭಾಗ ಆದಾಗ ಅಲ್ಲಿ ಪಾರ್ಪರಸ್ ಏನ್ ಮಾಡಿದ್ರೆ ಅವನಿಗೆ 10 ದೇಶಗಳು ಅವನ ಕೈಗೆ ಬಂತು. ಎಷ್ಟು ದೇಶ? 10 ದೇಶ. ಅವನೊಬ್ಬ ಧರ್ಮ ಮತಸ್ಥ, ಅಂದ್ರೆ ಒಂದು ಫಾದರ್ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಒಂದು ಧರ್ಮದರ್ಶಿ ಅಂತ ಹೇಳ್ಬೋದು. ಆಗಿದ್ದು ರಾಜಕಾರಣಿ ಆದ, ರಾಜನಾದ. ಪೀಸ್ ಪ್ಲಸ್ ಕಿಂಗ್, ಅದು ಜೀಸಸ್ ಮಾತ್ರ. ಇವನು 2ನ್ನೂ ಮಾಡ್ದ. ಮಿಸ್ಟೇಕ್ ಅದು. ಅವನ ಹೆಸರೇ ಪಾರ್ಪರಸ್. ಅವ್ರ ಕೆಳಗಡೆ 10 ದೇಶಗಳಿತ್ತು. ಎಷ್ಟು ದೇಶ? 10 ದೇಶಗಳು ಬರ್ಕೊಳ್ಳಿ. 1 ಜರ್ಮನಿ, 2 ಫ್ರಾನ್ಸ್, 3 ಸ್ಪೈನ್, 4 ಪೋರ್ಚುಗಲ್, ಪೋರ್ಲ್ಯಾಂಡ್, 5 ಇಂಗ್ಲೆಂಡ್ UK, 6 ಸ್ವಿಟ್ಜರ್ಲ್ಯಾಂಡ್, 7 ಇಟಲಿ, 8 ಬೆಲ್ಗಾಮ್ ಅಲ್ಲ, 9ನೇದು ನೆದರ್ಲ್ಯಾಂಡ್. ಕೇಳಿದಿರ? 2 ಮಾತ್ರ ನಿಮ್ಗೆ ವ್ಯತ್ಯಾಸ ಇರ್ತದೆ. 10ನೇದು ಲಾಕ್ಸೆಂಬರ್ಗ್. ಈ 10 ರಾಜ್ಯಗಳು ಪಾರ್ಪರಸ್ ಕೈಯಲ್ಲಿತ್ತು. ಈ 10 ದೇಶಗಳು ಅವನು ಹೇಳ್ದಂಗೆ ಕೇಳ್ತಾ ಇತ್ತು. ಈಗ ನಿಮ್ಗೆ ವಾಕ್ಯಕ್ಕೆ 10ನೇ ವಚನಕ್ಕೆ ಹೋಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ ಇವಾಗ. ಪ್ರೈಸ್ ದ ಲಾರ್ಡ್. 7 ಬೆಟ್ಟಗಳು ಹೇಳಿದ್ರೆ ಜ್ಞಾಪಕ ಇರಲಿ. ಆ ಸ್ತ್ರೀ ಯಾರಂತ ಹೇಳಿದ್ರೆ ನೆನಪಿರ್ಲಿ. 7 ತಲೆಗಳು ಏನಂತ ಹೇಳಿದ್ರೆ ನೆನಪಿರ್ಲಿ. ಈಗ 10 ರಾಜರು ಯಾರಂತ ಹೇಳ್ತೀನಿ, ನೆನಪಿರ್ಲಿ. ಅದ್ರ ಜೊತೆಲಿ 5 ಜನ ಬಿದ್ದೋಗಿದ್ದಾರೆ. ಈಗ ನೀವು 5 ಜನ ಬಿದ್ದೋಗಿದಾರಂತ ಯೋಹಾನಗೆ ಪದೋಸ್ ದೀಪದಲ್ಲಿ ಹೇಳ್ತಾ ಇದ್ದಾರೆ ಇಲ್ವಾ? ಅಲ್ಲೇ ಹೇಳ್ತೀನಿ, ಈಗ ಅರ್ಥ ಆಗುತ್ತೆ. 5 ಜನ ಬಿದ್ದೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಹೇಳಿ, ಯಾರು ಬಿದ್ದೋಗಿದ್ದಾರೆ ನೀವು? 5 ದೇಶಗಳು. ರಾಂಗ್. 5 ಸಾಮ್ರಾಜ್ಯ ಯಾರು? ಗ್ರೀಕ್. ರೋಮ್ ಇದೆ. ರೋಮ್ ಹೆಂಗಿದೆ ಸಿಸ್ಟರ್? ಯಾವ ತರ ಇದೆ ರೋಮ್ ಇದೆ ಅಂತ? ಕರೆಕ್ಟ್. ಈ ಪ್ರಕಟಣೆ ಗ್ರಂಥ ನಾವು ಓದ್ತಾ ಇರೋದು, ಈ ಗ್ರಂಥವನ್ನ ದೇವರು ಮಾತಾಡುವಾಗ ರೋಮ್ ಸಾಮ್ರಾಜ್ಯನೇ ಭೂಮಿ ಮೇಲೆ ರೂಲಿಂಗ್ ಇದ್ದಿದ್ದು. ಯಾವ ಸಾಮ್ರಾಜ್ಯ? ರೋಮ್ ಸಾಮ್ರಾಜ್ಯನೇ ಇದ್ದಿದ್ದು. ಆ ರೋಮ್ ಸಾಮ್ರಾಜ್ಯ ಇರೋವಾಗ್ಲೇನೆ ಪದೋಸ್ ದ್ವೀಪದಲ್ಲಿ AD 1995 ಅಲ್ಲಿ ಈ ಪ್ರಕಟಣೆ ಗ್ರಂಥನ, ಈ ರೆವಲೇಷನ್ ಚಾಪ್ಟರ್ನ ಜಾನ್ ಹತ್ರ ದೇವರು ಮಾತಾಡ್ತಾರೆ. ನಾಟ್ ಬ್ಯಾಪ್ಟಿಸ್ಟ್ ಜಾನ್, ಓನ್ಲಿ ಜಾನ್. ಆಮೆನ್, ಆಮೆನ್. ಸ್ಥಾನಿಕನಾದ ಯೋಹಾನನ ಹತ್ರ ಅಲ್ಲ, 12 ಮಂದಿ ಶಿಷ್ಯರಲ್ಲಿ ಮೊದಲನೇವನಾದ, 3ನೇವನಾದ ಯೋಹಾನ ಹತ್ರ ಮಾತಾಡ್ತಾ ಇದ್ದಾರೆ. 4ನೇವನಾದ ಯೋಹಾನ. ಅವನೇ 5 ಮಂದಿ ಬಿದ್ದೋಗಿದ್ದಾರೆ. ಐಗುಪ್ತ ಬಿದ್ದೋಗಿದೆ, ಅಸೀರಿಯಾ ಬಿದ್ದೋಗಿದೆ, ಬಾಬಿಲೋನ್ ಬಿದ್ದೋಗಿದೆ, ಗ್ರೀಕ್ ಸಾಮ್ರಾಜ್ಯ ಬಿದ್ದೋಗಿದೆ, ಅಸೀರಿಯಾ ಸಾಮ್ರಾಜ್ಯ ಬಿದ್ದೋಗಿದೆ. ಇವರು 5 ಜನ ಹೋಗಿದ್ದಾರೆ. ಮೇದ್ಯ ಪರ್ಷಿಯಾ ಬಿದ್ದೋಗಿದೆ. 5 ಜನ ಹೋಗಿದ್ದಾರೆ. ಒಬ್ಬನಿದ್ದಾನೆ, ಅದೇ ರೋಮ್ ಸಾಮ್ರಾಜ್ಯ. ಒಬ್ಬನಿದ್ದಾನಂತಿದೆ ನೋಡಿ 10ನೇ ವಚನದಲ್ಲಿ. ಇದಲ್ಲದೆ ಅವರು 7 ಮಂದಿ ಅರಸುಗಳನ್ನು ಸೂಚಿಸುತ್ತದೆ. ಅವರಲ್ಲಿ 5 ಮಂದಿ ಬಿದ್ದು ಒಬ್ಬನಿದ್ದಾನೆ. ಯಾರವನು? ರೋಮ್ ಸಾಮ್ರಾಜ್ಯ. ರೋಮ್ ಸಾಮ್ರಾಜ್ಯ ಈ ಗ್ರಂಥ ಬರೆಯುವಾಗ, ಈ ವಾಕ್ಯ ಹೇಳುವಾಗ, ಪದೋಸ್ ದೀಪದಲ್ಲಿ ಅವನಿಗೆ ರೆವಲೇಷನ್ ಸಿಗುವಾಗ ಇದ್ದಾನೆ. ಆಮೆನ್. ಹಂಗೆ ಅಲ್ಲೇ ಇಟ್ಕೊಳ್ಳಿ, ಇದ್ದಾನೆ ಅನ್ನಂತರ ಇಟ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸರಿ, ನಾನು 10 ಸಾಮ್ರಾಜ್ಯಗಳೇನಲ್ಲ, ಅವರಿಗೆ ಎಷ್ಟೆಷ್ಟು ವರ್ಷ ಈ ಭೂಮಿನ ಆಳಿದ್ರು ನೋಡೋಣ. ಐಗುಪ್ತ ಸಾಮ್ರಾಜ್ಯ 400 years. ಎಷ್ಟು ವರ್ಷ? 400 ವರ್ಷ ಈ ಭೂಮಿಯನ್ನ ರೂಲಿಂಗ್ ಮಾಡ್ತು. ಯಾವುದು?
ಯಾವ್ದು ಹೇಳಿ? ಈ ಕಡೆ ಕೊಡಿ ಗಮನ, ಈ ಕಡೆ ಕೊಡಿ. ಐಗುಪ್ತ ಸಾಮ್ರಾಜ್ಯ ಎಷ್ಟು ವರ್ಷ ಇತ್ತು ಭೂಮಿ ಮೇಲೆ? 400 years. ಅದನ್ನ ಯಾರು ತಳ್ಳಿದ್ದು? ಅಸಿರಿಯ ಸಾಮ್ರಾಜ್ಯ. ಅಲ್ಲಿ ಒಬ್ಬ ನೋಡ್ತಾ ಹೋಗ್ತಾನೆ, ಇನ್ನೊಬ್ಬನು ಬರೋದು. ಬಾಬಿಲೋನ್ ನೋಡ್ತಾ ಹೋಗ್ತಾನೆ, ಮೇದ್ಯ ಪರ್ಷಿಯ ಬಂದಿದ್ದು. ಸೋಲ್ಸ್ಬಿಟ್ಟೆ ಇಡಬೇಕು. ಮೇದ್ಯ ಪರ್ಷಿಯ ನೋಡ್ಬಿಟ್ಟೆ ಗ್ರೀಕ್ ಸಾಮ್ರಾಜ್ಯ ಅಲೆಕ್ಸಾಂಡರ್ ಹಿಡಿದಿದ್ದು ಭೂಮಿನ. ಆಮೇಲೆ ಐಗುಪ್ತ ಸಾಮ್ರಾಜ್ಯನ ಡಮಿನೇಷನ್ ಮಾಡಿದ ಯಾರು? ದೇವ್ರೆ. ಒಂದು ಲೆಕ್ಕದಲ್ಲಿ ಇವನಿಗೆ ಅಸಿರಿಯ ರಾಜನಿಗೆ ಬಲ ಕೊಟ್ಟ. ಐಗುಪ್ತ ಬಿದ್ದೋಯ್ತು, ಅಸಿರಿಯ ಸಾಮ್ರಾಜ್ಯ ಬೇರೆ ಬಂತು. ಅಸಿರಿಯ ಸಾಮ್ರಾಜ್ಯ, ಐಗುಪ್ತ ಸಾಮ್ರಾಜ್ಯ ಎಷ್ಟು ವರ್ಷ ಆಳ್ವಿಕೆ ಮಾಡ್ತು? 400 years. ಆಮೇಲೆ ಇದೆಲ್ಲವುಗಿಂತ ಜಾಸ್ತಿ ನಡೀತಾ ಇರೋದು ಈಗಲೂ ಕೂಡ ರೋಮ್ ಸಾಮ್ರಾಜ್ಯನೇ. ಈಗಲೂ ಕೂಡ ರೋಮ್ ಸಾಮ್ರಾಜ್ಯದ ಒಂದು ಚಿಗುರು, ಒಂದು ಇದು ಹಂಗೆ. ನೆಕ್ಸ್ಟ್ ಅಸಿರಿಯ ಸಾಮ್ರಾಜ್ಯ 300 ವರ್ಷ ಇತ್ತು. ಎಷ್ಟು ವರ್ಷ? ಈ ರಾಜನನ್ನ, ಈ ಸಾಮ್ರಾಜ್ಯವನ್ನ ದಬ್ಬಿ ದೇವರು ಯಾರ ಕೈ ಕೊಡ್ತಾನೆ ಅಂದ್ರೆ ಬಾಬಿಲೋನ್ ಕೈ ಕೊಡ್ತಾನೆ. ಬಾಬಿಲೋನ್ ಅಂದ್ರೆ ಆಮೇಲೆ ಅದನ್ನ ಕಟ್ಟಿ ಬೆಳೆಸಿದವನು ನೆಬೂಕದ್ನೆಚ್ಚರ್. ಅವರ ಅಪ್ಪನೇ ಕಿಂಗ್ ಆಗಿದ್ದ, ಆದ್ರೆ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಯಾವಾಗ ನೆಬೂಕದ್ನೆಚ್ಚರ್ ರೂಲಿಂಗ್ಗೆ ಬಂದು ದೇವರು ಅವನನ್ನ ಆಶೀರ್ವದಿಸ್ನೋ, ನನ್ನ ದಾಸ್ ಕೂತ್ಕೋಬೇಕು, ಮಕ್ಕಳ ಕಂಟ್ರೋಲ್ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಯಾವಾಗ ರೂಲಿಂಗ್ ಬಂದು ಸ್ಟ್ರಾಂಗ್ ಆಗ್ಬಿಟ್ಟ, ಅವನು ಸುಮಾರು 300 ವರ್ಷ ರಾಜನಾಗ ಅವ್ರ ಸಾಮ್ರಾಜ್ಯ ಇತ್ತು. ಎಷ್ಟು ವರ್ಷ? 300 ಸಾಮ್ರಾಜ್ಯ. ಇವನ್ ಮಗನೇ ತಾನೆ ಆ ಚರ್ಚೆಯಲ್ಲಿ ದೇವಾಲಯದ ಗ್ಲಾಸ್ಗಳು, ಕಪ್ಪುಗಳು, ಪಾತ್ರೆಗಳು ತಂದು ಡ್ರಿಂಕ್ಸ್ ಕುಡಿದಿದ್ದು ಇವ್ರ ಮಗನೇ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಅವನ ಸಾಮ್ರಾಜ್ಯ ಬಿದ್ದೋಗಿದ್ದು. ನಾನು ಮಹಾ ಬಾಬಿಲೋನ್ ಕೊಟ್ಟಿದ್ದ ಸಾಮ್ರಾಜ್ಯ. ಸರಿ ಬ್ರದರ್, ನೀವು ಬಾಬಿಲೋನ್ ಇರೋದು ಇರಾನ್, ಇರಾಕ್ ಹತ್ರ, ಅಲ್ಲಿಂದಲೇ ಅಬ್ರಾಮ ಬಂದಿದ್ದು. ಹೆಂಗೆ ಇದು ರೋಮ್ ಕಂಟ್ರಿಯಲ್ಲಿ ಅಂತಿಕ್ರಿಸ್ತು ಬರ್ತಾನೆ ಅಂತ ನೀವು ನನ್ನನ್ನ ಕೇಳಬಹುದು. ಆಮೇಲೆ ಒಂದು ಸಾರಿ ಹೆಡ್ ಆಫೀಸ್ ಚೇಂಜ್ ಮಾಡ್ತಾರೆ, ನೆನಪಿರ್ಲಿ. ಚೇಂಜ್ ಮಾಡ್ತಾರೆ ಇಲ್ಲ ಹೆಡ್ ಆಫೀಸ್ನ. ಬಾಂಬೆಯಿಂದ ಬ್ಯಾಂಗ್ಳೂರ್ಗೆ ಶಿಫ್ಟ್ ಮಾಡ್ತಾರೆ, ಬ್ಯಾಂಗ್ಳೂರಿಂದ ಕೋಲ್ಕತ್ತಾಗೆ ಶಿಫ್ಟ್ ಮಾಡ್ತಾರೆ, ಕೋಲ್ಕತ್ತಾದಿಂದ ಚೆನ್ನೈಗೆ ಶಿಫ್ಟ್ ಮಾಡ್ತಾರೆ. ಆ ಥರ ಬೇಜಾರಿದೆ ಬೈಬಲಲ್ಲೇ ಇದೆ. ಹಲ್ಲೆಲೂಯಾ, ಆಮೆನ್. ಸೊ ನಾನು ಈಗ ಮಾತಾಡ್ತಾ ಇರೋದು ಯಾವ ಸಾಮ್ರಾಜ್ಯ? ಬಾಬಿಲೋನ್ ಸಾಮ್ರಾಜ್ಯ. ಬಾಬಿಲೋನ್ ಸಾಮ್ರಾಜ್ಯ ಅಸಿರಿಯ ಸಾಮ್ರಾಜ್ಯನ ಬಾಬಿಲೋನ್ ಸಾಮ್ರಾಜ್ಯ ನಾಶನ ಮಾಡ್ತು. ಬಾಬಿಲೋನ್ ಸಾಮ್ರಾಜ್ಯ 300 ವರ್ಷ ಈ ಭೂಮಿಯನ್ನ ಆಳ್ತು. ದೇವ್ರು ಅದನ್ನು ಕೂಡ ಕೇಳಿವಿ. ಮೇದಿಯ ಪೆರ್ಸಿಯ 2 ಕೊಂಬುಗಳು ಅಂತ ಬರ್ದಿರ್ತೈತೆ ದಾನಿಯೇಲ 8ನೇ ಅಧ್ಯಾಯದಲ್ಲಿ. ಆಮೇಲೆ ಇದನ್ನ ಏನಂತಾರೆ ಅಂದ್ರೆ ಮೇದಿಯ ಪೆರ್ಸಿಯ ಸಾಮ್ರಾಜ್ಯನ ಬೆಳ್ಳಿ ಏನಂತಾರೆ? ದಾನಿಯೇಲ 2ನೇ ಗ್ರಂಥದಲ್ಲಿ ಇದನ್ನ ಏನಂತಾರೆ? ಬೆಳ್ಳಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಕರಡಿಗೆ ಸಮಾನ ಇದೆ. ಏನಿದು? ಏನಂತಾರೆ ಕರಡಿನ ಇಂಗ್ಲಿಷ್ ಅಲ್ಲಿ? ಕರಡಿನ ಇಂಗ್ಲಿಷ್ ಅಲ್ಲಿ ಗೊತ್ತಿಲ್ಲ. ಕರೆಕ್ಟ್. ಆಮೇಲೆ ಉಗುರು ಪರ್ಚೋದ್ರಲ್ಲಿ ಸ್ಟ್ರಾಂಗ್, ಪರ್ಚಾಗಿ ಸಾಯಿಸ್ಬಿಡ್ತೇವೆ. ಹಲ್ಲೆಲೂಯಾ. ಎಲ್ಲಾ ಸಾಮ್ರಾಜ್ಯಗಳಲ್ಲಿ ಕೂಡ ಸೈತಾನ ಇದ್ದಾನೆ, ಮರಿಬೇಡಿ. ಎಲ್ಲಾ ಸಾಮ್ರಾಜ್ಯದಲ್ಲಿ ಸೈತಾನ ಕೆಲಸ ಮಾಡಿದ್ದಾನೆ. ಎಲ್ಲಿಲ್ವಾ? ದಾನಿಯಲ್ಲಿ 10ನೇ ಅಧ್ಯಾಯದಲ್ಲಿ ನಾನು ಇವಾಗ ಇಲ್ಲಿಂದ ಹೋಗ್ಬಿಟ್ಟು ಟೂರ್ ರಾಜನ ಹತ್ರ ನಾನು ಫೈಟ್ ಮಾಡ್ಬೇಕು. ಅಲ್ಲಾದ್ಮೇಲೆ ಗ್ರೀಕ್ ರಾಜನ ಹತ್ರ ನಾನು ಹೋಗ್ಬೇಕು ಫೈಟ್ ಮಾಡೋದಿಕ್ಕೆ. ಒಂದೊಂದು ಸಾಮ್ರಾಜ್ಯದಲ್ಲಿ ಸೈತಾನ ಇದ್ದಾನೆ. ನಾನು ಹೇಳ್ತಾರೆ ಐಗುಪ್ತ ಸಾಮ್ರಾಜ್ಯ ಪರವಾನ ನೋಡು, ಆರಾಧನೆ ಮಾಡೋದು ಬಿಡಲ್ಲ. ನೀವೇ ಹೋಗಿ, ನಿಮ್ಮ ಮಕ್ಕಳು, ಹೆಂಡತಿ, ಹಸುಗಳೆಲ್ಲ ಇಲ್ಲ, ನೀವು ಮಾತ್ರ ಹೋಗಿ ಬನ್ನಿ, ಬಿಡೋದೇ ಇಲ್ಲ ಅಂತ. ಅದು ಸೈತಾನ ತಡೆಯೋದ ಹತ್ರ. ಗಂಡು ಮಕ್ಕಳನ್ನೆಲ್ಲ ಸಾಯಿಸ್ತ ಸೈತಾನ. ಅವೇ ಯಾವ ಸಾಮ್ರಾಜ್ಯದಲ್ಲಿ ಬೇಕು ಹೇಳಿ? ಹೇಳ್ತೀನಿ. ಬಾಬಿಲೋನ್ ಸಾಮ್ರಾಜ್ಯದಲ್ಲಿ ಏನ್ ಮಾಡಿದ್ರು? ಶಾದ್ರಕ್, ಮೇಷಕ್, ಅಭಿನೋದಕರನ್ನ ನನ್ನನ್ನು ಮಾತ್ರ ಮುಗಿಬೇಕು, ಈ ವಿಗ್ರಹಕ್ಕೆ ನಮಸ್ಕಾರ ಮಾಡ್ಬೇಕು. ಅದು ಯಾರು ಹೊಂದಿದೋ? ಪ್ರತಿ ಸಾಮ್ರಾಜ್ಯದಲ್ಲಿ ಮೇದಿಯ ಪೆರ್ಸಿಯ ಅದರಲ್ಲಿ ಇದ್ದಾರೆ, ಗ್ರೀಕ್ ಸಾಮ್ರಾಜ್ಯದಲ್ಲಿ ಅದರಲ್ಲಿ ದೇವ್ರ ಮಕ್ಕಳಿಗೆ. ಎಲ್ಲಾ ರಾಜ್ಯಗಳು ದೇವ್ರ ಮಕ್ಕಳನ್ನ ವಿರೋಧಿಸಿರೋದು. ಈ ರಾಜ್ಯಗಳೆಲ್ಲ ದೇವ್ರ ಮಕ್ಕಳಿಗೆ ವಿರೋಧವಾಗಿ ಕಾರ್ಯ ಮಾಡಿರೋದು. ಆಮೆನ್, ಹಲ್ಲೆಲೂಯಾ. ಬಾಬಿಲೋನ್ ಸಾಮ್ರಾಜ್ಯನ ದೇವರು ಮೇದಿಯ ಪೆರ್ಸಿಯರಿಗೆ ಒಪ್ಪಿಸ್ತಾನೆ. ಅದು ಇವತ್ತು ಲೆಕ್ಕದಲ್ಲಿ ಇರಾನ್, ಇರಾಕ್ 2 ಕೊಂಬುಗಳಿರೋದು. ಹಲ್ಲೆಲೂಯಾ. ಅದು ಕರಡಿಗೆ ಸಮಾನ, ಅದು ಬೆಳ್ಳಿಗೆ ಸಮಾನ. ಅದನ್ನ ದೇವರು ಮೇದಿಯ ಪೆರ್ಸಿಯರಿಗೆ ಕೊಟ್ಬಿಡ್ತಾನೆ. ಆ ಕಾಲದಲ್ಲಿ ಅವನ ಸಾಮ್ರಾಜ್ಯ ಇರೋವಾಗಲೇ ಕೋರೇಸ್ ಅನ್ನೋನು ಬರ್ತಾನೆ. ಯಾರು? ಆ ಕೋರೇಸೆ. ನೀವು ಹೋಗಿ ಎಲ್ಲೆಲ್ಲಿ ಇದ್ರು, ನಿಮ್ಮ ಭಾಷೆಯವರು ಎಲ್ಲೆಲ್ಲಿ ಪ್ರಿಯರಿದ್ರು ಹೋಗಿ ನಿಮ್ಮ ದೇವರ ಆಲಯನ, ಪ್ರಕಾರಗಳನ್ನ, ಕಾಂಪೌಂಡ್ ಅನ್ನ ನೀವು ಕಟ್ಕೊಬಹುದು ಅಂತ ಅನೌನ್ಸ್ಮೆಂಟ್ ಮಾಡ್ತಾನೆ. ಅವ್ರ ಬಗ್ಗೆ ಪ್ರವಾದನೆ ಯೆಶಾಯ ಅಂತ 45:15 ಬಂದಿದೆ. ಮುಟ್ಲೇ ಇಲ್ಲ, ಅವಾಗ್ಲೇನೆ ನನ್ನ ದಾಸನಾದ ಅಂತ ಕೋರೇಸ್
ಆಮೇಲೆ ಸೈರಸ್ ಇಂಗ್ಲಿಷ್ ಅಲ್ಲಿ ಬರ್ತಿದೆ ಅದರಲ್ಲಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅದನ್ನ ದೇವರು ಎಷ್ಟು ವರ್ಷ ಇಟ್ಟಿದೆ ಅಂದ್ರೆ ಮೇದಿಯ ಪೆರ್ಸ್ 200 years. ಅದನ್ನ ದೊಬ್ಬಿ ಗ್ರೀಕ್ ಸಾಮ್ರಾಜ್ಯ ಬಂತು. ಗ್ರೀಕ್ ಸಾಮ್ರಾಜ್ಯ ಕಟ್ಟಿದ್ದು ಅಲೆಕ್ಸಾಂಡರ್. ಅಲೆಕ್ಸಾಂಡರು ಒಂದು 10 ವರ್ಷ ರೂಲಿಂಗ್ ಮಾಡ್ದ. ಅವನು ಸತ್ತ ಮೇಲೆ ಅವನ ದಳಪತಿಗಳು 4 ಜನಕ್ಕೆ ಹೋಯಿತು. ಅದಕ್ಕೆ ನಾನು ವಾಕ್ಯ ಕೊಟ್ಟೆ, ಗ್ರೀಕ್ ಸಾಮ್ರಾಜ್ಯದ ವಾಕ್ಯ, ದಾನಿಯೇಲ ಗ್ರಂಥ 8ನೇ ಅಧ್ಯಾಯ 5ರಿಂದ 10ನೇ ವಚನ. ಆಮೆನ್. 4 ಜನಕ್ಕೆ ಹೋಗ್ತೈತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆ 4 ಜನಕ್ಕೆ ಆ ಸಾಮ್ರಾಜ್ಯ ಡಿವೈಡ್ ಆಗುತ್ತೆ. ಅದು ಎಷ್ಟು ವರ್ಷ ಇರ್ತದೆ ಅಂದ್ರೆ 250 ವರ್ಷ, 250 years ಈ ಭೂಮಿಯನ್ನ ಆಳ್ವಿಕೆ ಮಾಡ್ತದೆ. ಬೇಗ ಅವನು ಈ ಲೋಕನ ಹಿಡಿದ. ಚಿರತೆ, ಅವನ ಹೆಸರು ಏನು ಬೈಬಲ್ ಅಲ್ಲಿ? ಚಿರತೆ. ತಾಮ್ರಕ್ಕೆ ಹೋಲಿಸ್ತಾನೆ ಅದನ್ನ, ತಾಮ್ರ. ಆಮೆನ್, ಹಲ್ಲೆಲೂಯಾ. ಕಾಪರ್, ಇಂಗ್ಲಿಷ್ ಅಲ್ಲಿ ಏನಂತಾರೆ? ಕಾಪರ್. ಆಮೇಲೆ ಚಿರತೆಗೆ ಹೋಲಿಸ್ತಾನೆ. ಫಾಸ್ಟ್ ಆಗಿ ಓದಿ ಮುಕ್ಕಾಲು ವರ್ಲ್ಡ್ ನ ಹಿಡಿದಂತೆ 10 years ಅಲ್ಲಿ. ಅದೇ ತರ ಈ ಭೂಮಿಯನ್ನ ಆಂಟಿ ಕ್ರೈಸ್ಟ್ 3.5 years ಅಲ್ಲಿ ಎಲ್ಲ ನೇಷನ್ ಅನ್ನ ಕಂಟ್ರೋಲ್ಗೆ ತಗೊಂಡನಂತೆ. ಎಲ್ಲ ಭಾಷೆ, ಧರ್ಮ, ಕುಲ, ಗೋತ್ರ, ದೇವತೆ, ರಿಲಿಜಿಯಸ್ ಎಲ್ಲ ತಕೊಂಡು, 1 religion, 1 kind, 1 God, 1 nation, ಎಲ್ಲ 1 ಲ್ಯಾಂಗ್ವೇಜ್, ಎಲ್ಲ 1 ಕರೆನ್ಸಿ, ಎಲ್ಲ ರೂಲ್ ತಂದು ಒಂದು ಆನ್ಲೈನ್ ಅಲ್ಲಿ ಒಂದು ವಿಗ್ರಹನ ಇಟ್ಬಿಡ್ತಾನೆ. ಅದನ್ನೇ ನಾವೆಲ್ಲ ಮುಗಿಬೇಕು ಹಂಗ್ ಮಾಡ್ಬಿಡ್ತಾನೆ. ಅದನ್ನ ಮುಗ್ದಿಲ್ಲ ಅಂದ್ರೆ ಎಕ್ಕೆ ಅಗ್ನಿ ಕುಂಡಕದಲ್ಲಿ ಹಾಕ್ತಾರಲ್ಲ ಶಿಕ್ಷೆ, ಶದ್ರಕ್, ಮೇಷಕ್, ಅಭಿನೋದಕರ ಕಾಲದಲ್ಲಿ ಆ ತರ ರೂಲ್ ಬಂದ್ಬಿಡ್ತದೆ. ಅಲ್ಲಿ ಮನುಷ್ಯನ ನಮಸ್ಕಾರ, ರಾಜನೇ ನಿನ್ನನ್ನು ಮಾತ್ರ ನಮಸ್ಕಾರ ಮಾಡ್ಬೇಕು, ಬೇರೆ ಯಾರನ್ನ ನಮಸ್ಕಾರ ಮಾಡ್ಬಾರ್ದು. ದಾನಿಯೇಲ ಕೇಳ್ಬಿಟ್ಟು ಏನ್ ಮಾಡ್ದ? ಫಸ್ಟ್ ಫ್ಲೋರ್ ಅಲ್ಲಿ ಹೋಗ್ಬಿಟ್ಟು ಯೆರೂಸಲೇಮ್ ಕಡೆ ಮೊಣಕಾಲು ಹಾಕ್ಬಿಟ್ಟು, ಅದಕ್ಕೆ ವಿಂಡೋಸ್ ಇಲ್ಲ, ಡೋರ್ಸ್ ಇಲ್ಲ, ಪ್ರೇ ಮಾಡ್ತಾ ಇದ್ದಾರೆ. ರಾಜ, ನೀನೇನ್ ರೂಲಿಂಗ್ ತಂದಿದ್ದು? ನಿನ್ನನ್ನ ಬಿಟ್ಟು ಒಂದು ಮನುಷ್ಯನನ್ನ ಆರಾಧನೆ ಮಾಡೋದು ವಿಗ್ರಹ ಆರಾಧನೆಗೆ ಸಮಾನ. ಆಂಟಿ ಕ್ರೈಸ್ಟ್ ಏನ್ ಹೇಳ್ತಾನೆ? ನನ್ನನ್ನ ಮಾತ್ರ ನೀವು ವರ್ಷಿಪ್ ಮಾಡ್ಬೇಕು 7 years ಅಲ್ಲಿ, ಟ್ರಿಬುಲೇಷನ್ ಕಾಲದಲ್ಲಿ, ಉಪದ್ರವ ಕಾಲದಲ್ಲಿ. ಅದೇ ಸೇಮ್ ರೂಲಿಂಗ್ ಬರ್ತದೆ, ಚಿಂತೆ ತರ. ಇದು ಹೋದ್ಮೇಲೆ ಯಾವ್ದು ಬಂದಿದೆ ಅಂತ ನಾನು ಹೇಳಿದೆ. ಬಾಬಿಲೋನ್ ಸಾಮ್ರಾಜ್ಯ ಆದ್ಮೇಲೆ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ. ಮೇದಿಯ ಪೆರ್ಸಿಯ ಸಾಮ್ರಾಜ್ಯನ ಕಿತ್ತಿ ಗ್ರೀಕ್ ಸಾಮ್ರಾಜ್ಯ ಕೊಡ್ತಾನೆ. ಗ್ರೀಕ್ ಸಾಮ್ರಾಜ್ಯನ ಕಿತ್ತಿ ದೇವರು ರೋಮ್ ಸಾಮ್ರಾಜ್ಯಕ್ಕೆ ಕೊಡ್ತಾನೆ. ರೋಮ್ ಸಾಮ್ರಾಜ್ಯ 400 ವರ್ಷ ಇರ್ತದೆ. ಎಷ್ಟು ವರ್ಷ? 400 years. 400 years ಈಗಲೂ ಕೂಡ ರೋಮ್ ಸಾಮ್ರಾಜ್ಯನೇ ಆಳ್ವಿಕೆ ಮಾಡ್ತಾರೆ. ನಾನು ಆಮೇಲೆ ಹೇಳ್ತೀನಿ ಅದನ್ನೆಲ್ಲ. 400 years ರೋಮ್ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತದೆ. ಅಲ್ಲಿ 2 ಭಾಗ ಆಗುತ್ತೆ. ಆಮೇಲೆ ರೋಮನ್ ಕ್ಯಾಥಲಿಕ್ ಅನ್ನೋ ಒಂದು ಭಾಗ, ಈಸ್ಟ್ ರೋಮ್, ವೆಸ್ಟ್ ರೋಮ್. ಹೇಳಿ, ಈಸ್ಟ್ ರೋಮ್, ವೆಸ್ಟ್ ರೋಮ್. ಆಮೇಲೆ ಆಮೇಲೆ ಹಲ್ಲೆಲೂಯಾ. ಈ 2 ಭಾಗ ಆಗ್ತದೆ. ಅದನ್ನ ತಿರ್ಗಾ ಒಂದಾಗಿ ಆಮೇಲೆ ರೀಫಾರ್ಮ್ ರೋಮ್ ಎಂಪೇರಿಯಂ ಅಂತ ಆಗುತ್ತೆ. ಅದನ್ನೇ ಪಾರ್ಪರಸ್ ಸಾಮ್ರಾಜ್ಯ. ಹಲ್ಲೆಲೂಯಾ. ಇವನು ಒಂದು ಅಷ್ಟು ದಿನ ಸಾಮ್ರಾಜ್ಯ ಮಾಡ್ತಾನೆ. ಹಲ್ಲೆಲೂಯಾ. ಇವನಾದ್ಮೇಲೆ ಇಂಗ್ಲೆಂಡ್ ಬರ್ತೈತೆ. ನಿಮ್ಗೆ ಗೊತ್ತು, ಇಂಗ್ಲೆಂಡ್ ಒಂದು ಕಾಲದಲ್ಲಿ ದೊಡ್ಡಿದ್ದು. ಅಲ್ಲಿಂದ ಬಂದಿರೋ ಮಿಷನರಿಗಳೇ ನಮ್ಗೆಲ್ಲ ವಾಕ್ಯ ಹೇಳಿದ್ದು, ಸುವಾರ್ತೆ ಕೊಟ್ಟಿದ್ದು, ಹಾಸ್ಪಿಟಲ್ ಓಪನ್ ಮಾಡಿದ್ದು, ಸುವಾರ್ತಿಕರನ್ನ ಕಳಿಸಿದ್ದು ಇಂಗ್ಲೆಂಡು ಸುಮಾರು ವರ್ಷ. ಇಸ್ರಾಯೇಲ್ ದೇಶಕ್ಕೆ 1948 ಅಲ್ಲಿ ಇಂಗ್ಲೆಂಡೇ ಕೊಟ್ಟಿದ್ದು ಸ್ವಾತಂತ್ರ್ಯ. ನಮಗೂ ಕೂಡ 1947 ಅಲ್ಲಿ ಇಂಡಿಯಾಗೆ ಈಸ್ಟ್ ಇಂಡಿಯಾ ಕಂಪನಿ ಯಾರು? ಇಂಗ್ಲೆಂಡ್. ಹಲ್ಲೆಲೂಯಾ. ಅವರು ಆಳ್ವಿಕೆ ಮಾಡ್ತಾರೆ. ಅವರು ಇಂಗ್ಲೆಂಡ್ 150 ವರ್ಷ. ಎಷ್ಟು? 100. ನೆಕ್ಸ್ಟ್ ಅದನ್ನ ದೇವರು ದೊಬ್ಬಿ ಆದ ಸಾಮ್ರಾಜ್ಯನ, ಈ ಪ್ರಪಂಚ ಆಳ್ವಿಕೆನ ಅಮೇರಿಕ ಕೈ ಕೊಡ್ತಾನೆ. ನಾವು ನ್ಯೂಸ್ ಅಲ್ಲಿ ಕೇಳುವಾಗ ದೊಡ್ಡಣ್ಣ ಅಂತ ಕೇಳ್ತೀವಿ. ಈಗ ನಮ್ಮ ಕಾಲಕ್ಕೆ ಬಂದಿದ್ದೀವಿ. ಅಮೇರಿಕ 70 years ಈ ಭೂಮಿಗೆ ದೊಡ್ಡಣ್ಣ ಆಗಿದ್ದ. ತಮಿಳಲ್ಲಿ ವಲ್ಲರಸು ಅಂತಾರೆ, ಕಿಂಗ್. ಅವ್ರ ದುಡ್ಡೇ ಗ್ರೇಟು. ಯಾರು ಬೇಕಾದ್ರೂ ಬೀಳಿಸ್ಬೋದು. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬೆನ ಹಾಕಿದಾಗ ದೇಶ ಪ್ರಪಂಚನೇ ಭಯ ಪಡ್ಬಿಡ್ತು. ಅಮೇರಿಕ ತುಂಬಾ ಸ್ಟ್ರಾಂಗ್ ಆಗಿದೆ. ಒಂದ್ಸಾರಿ ಅಮೇರಿಕ ಇದನ್ನ ಇಸ್ರಾಯೇಲ್ ಆ ಒಂದು ಇದನ್ನ ಅಲ್ಲಿರೋ ಕಂಟ್ರಿ ಆ ಒಂದು ಇದನ್ನೆಲ್ಲಾನು ಒಂದು ಇದು ತಕೊಂಡ್ಬಿಡ್ತೈತೆ. ಆ ತಕೊಂಡ್ಬಿಟ್ಟು ಟೂರಿಸ್ಟ್ ಏರಿಯಾ ತಕೊಂಡ್ಬಿಟ್ಟು ನಾವು ತಕೊಂಡ್ಬಿಡ್ತೀರಂದಿಲ್ಲ, ನಿಮಗೆ ಕೊಡೋದೇ ಇಲ್ಲ. 7 ಅದ್ಭುತಗಳಲ್ಲಿ ಒಂದು ಇರ್ತೈತಲ್ಲ, ಅದಕ್ಕೆ ಕೊಟ್ಬಿಡ್ತೀನಿ ಅಂದಾಗ ನೋ, ಹಂಗಿದ್ರೆ ನೀವು ನಾನು ಇಲ್ದಿರ ಮಾಡ್ಬಿಡ್ತೀನಿ ಆ ಒಂದು ಇದನ್ನ.
ಅಲ್ಲೆಲೂಯಾ. ಈ ಅಮೇರಿಕ ಗೌರ್ಮೆಂಟ್, ಈ ಅಮೇರಿಕ ಸಾಮ್ರಾಜ್ಯನೇ, ಈ ಅಮೇರಿಕ ಡೈನಾಸಿಟಿನೇ, ಅಲ್ಲೆಲೂಯಾ, ಈ ಅಮೇರಿಕ ಕಿಂಗ್ಡಮ್ ಇಸ್ರಾಯೇಲ್ ದೇಶವನ್ನ 2018 ನಲ್ಲಿ ಡೊನಾಲ್ಡ್ ಟ್ರಂಪ್ ಇರುವಾಗಲೇ ಅಮೇರಿಕ ಒಂದೇ ಮಾತು ಹೇಳ್ತು, ನಾನೇನಾದ್ರೂ ರೂಲಿಂಗ್ ಬಂದ್ರೆ ಡೊನಾಲ್ಡ್ ಟ್ರಂಪ್ ಹೇಳ್ದ, ಇಸ್ರಾಯೇಲ್ ದೇಶವನ್ನ ನಾನು ಇಸ್ರಾಯೇಲ್ ದೇಶಕ್ಕೆ ರಾಜಧಾನಿಯನ್ನ ಫಸ್ಟ್ ಅನೌನ್ಸ್ಮೆಂಟ್ ಮಾಡ್ತೀನಿ. ಬಂದಿದೆ ಫಸ್ಟ್ ಮಾಡಿದ ಕೆಲಸನೇ ಡೊನಾಲ್ಡ್ ಟ್ರಂಪ್ ಆದ್ರೆ ಇಸ್ರಾಯೇಲ್ ದೇಶಕ್ಕೆ ಜೆರುಸಲೇಮನ್ನ ಕ್ಯಾಪಿಟಲ್ ಸಿಟಿ ಆಗಿ ನೇಮಿಸ್ಬಿಟ್ಟ. ಅದು ಕೂಡ ಮೊನ್ನೆ 2021 ಅಲ್ಲಿ ಬಿದ್ದೋಯ್ತು ಅಮೇರಿಕ ಸಾಮ್ರಾಜ್ಯ. ನೆಕ್ಸ್ಟ್ ಬರೋ ಸಾಮ್ರಾಜ್ಯ ಯುರೋಪ್ ಯೂನಿಯನ್. ಇದು ನೀವೆಲ್ಲ ನೋಡಿದ್ರೆ ಅಂತ ನಾನು ಪಕ್ಕ ಹೇಳ್ತೀನಿ. ಜನ ನೋಡಿದಿರಾ? ಗಾಡಿ ಬೋರ್ಡ್ಗಳು, ಗಾಡಿಯಲ್ಲಿ ನಂಬರ್ ಪ್ಲೇಟ್ ಇದೆಯಲ್ಲ, ಎಷ್ಟು ಜನ ನೋಡಿದಿರಾ? ಅದರಲ್ಲಿ ಸ್ಟಾರ್ಸ್ ಇರ್ತದೆ ನೋಡಿ, ಲೈನ್ ಆಗಿ ಸೆಂಟ್ರಲ್ IND ಇಂಡಿಯಾ ಅಂತ ಇರ್ತದೆ ನೋಡಿ. ಇವಾಗ ನಿಮ್ಮ ನೆಟ್ಟಲ್ಲಿ ಹೊಡೀರಿ, ಯುರೋಪ್ ಯೂನಿಯನ್ ಅಂತ ಹೊಡೀರಿ, ಆ ಸ್ಟಾರ್ಸ್ ಬರ್ತದೆ. ಅದು ಫ್ಲಾಗ್, ಆ ಯೂನಿಯನ್ ಅದು ಒಂದು 10 ದೇಶಗಳು, ಅದ್ರ ಜೊತೆಗೆ ಟೋಟಲ್ ಅದು 29 ಕಂಟ್ರಿ ಇದೆ. ಮೇನ್ 10 ದೇಶ ಇಂಪಾರ್ಟೆಂಟ್. 10 ದೇಶ 11 ದೇಶಗಳ ಜೊತೆಗೆ ಇವೆಲ್ಲ ಆಡ್ ಆಗಿರೋದು, ಜಾಯಿಂಟ್ ಆಗಿರೋದು. ಆ ಸ್ಟಾರ್ಸ್ ಯುರೋಪ್ ಯೂನಿಯನ್ ಸಿಂಬಲ್. ಅದು ಯುರೋಪ್ ಯೂನಿಯನ್ ಕಾಯಿನ್. ಯುರೋಪ್ ಯೂನಿಯನ್ ಅವ್ರ ಹತ್ರ ಇವಾಗ ಫಸ್ಟ್ ಅವರು ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಪಾರ್ಪರಸ್ ಕಾಲದಲ್ಲಿ 10 ದೇಶಗಳಂತ ನಿಮ್ಗೆ ಹೆಸರು ಕೊಟ್ಟಲ್ಲ, ಅದ್ರಲ್ಲಿ ಇಂಗ್ಲೆಂಡ್ ಇದೆ, ಫ್ರಾನ್ಸ್ ಇದೆ, ಪೋರ್ಚುಗಲ್ ಇದೆ, ಸ್ವಿಟ್ಜರ್ಲ್ಯಾಂಡ್ ಇದೆ. ಇದೆಲ್ಲ 10 ದೇಶಗಳು ಕೊಟ್ಟಲ್ಲ. ಈ 10 ದೇಶ ಪಾರ್ಪರಸ್ ಕೈಯಲ್ಲೇ ಇತ್ತು, ಅವನು ಹಂಗೆ ಇಟ್ಕೊಂಡಿದ್ದ. ಅದು ಹಾಗೆ ಇದೆ ಇವಾಗಲೂ ಕೂಡ. ಇಂಗ್ಲೆಂಡ್ ಮಾತ್ರ ಹೊರಗಡೆ ಇದೆ. ನಾನೊಂದು ಕ್ರಿಶ್ಚಿಯನ್ ಕಂಟ್ರಿ, ನಾನು ಸೆಕ್ಯುಲರ್ ಕಂಟ್ರಿ ಅಲ್ಲ. ಸೆಕ್ಯುಲರ್ ಕಂಟ್ರಿ ಆದ್ರೆ ಆ ತರ ಇರ್ಬೋದು, ನಮ್ದು ಕ್ರಿಶ್ಚಿಯನ್ ಕಂಟ್ರಿ ಹಂಗೆ ಇರ್ಬೋದು ಅಂತ ಇವಾಗಲೂ ಇದೆ. ಆದ್ರೆ ಇಂಗ್ಲೆಂಡ್ ಕೂಡ ಒಂದಿನ ಅದ್ರ ಜೊತೆಲಿ ಸೇರ್ತದೆ. ಅವ್ರ 10 ಅರಸರು ಆಂಟಿ ಕ್ರೈಸ್ಟ್ಗೆ ಫಲಾನ ಕೊಡ್ತಾರೆ. ಏನನ್ನ ಕೊಡ್ತಾರೆ? ಫಲಾನ ಕೊಡ್ತಾರೆ. ಕ್ರಿಸ್ತು ವಿರೋಧಿ ಅವರ ಸಹಾಯದಿಂದ ಫುಲ್ ಆಲ್ ನೇಷನ್ ಫುಲ್ ಯೂನಿವರ್ಸಲ್ ನ ಈ ಪ್ರಪಂಚವನ್ನ 7 ಇಯರ್ಸ್ ಬಹುಕೋರವಾಗಿ ನಮ್ಮ ಹತ್ರ ಇರೋ ಜಮೀನು, ದುಡ್ಡು, ಆಸ್ತಿ ಪಾಸ್ತಿ ಎಲ್ಲ ಕಿತ್ಕೊಂಡು ದಿ ಬೆಸ್ಟ್ ಮಾರ್ಕ್ ಅಂತ ಹೇಳಿ ಬೀಸ್ಟ್ ಅಂತ ಹಾಕ್ಬಿಟ್ಟು, ನಮ್ಮ ಒಂದು ಗುರುತನ್ನು ಹಾಕ್ಬಿಟ್ಟು, RFID ಚಿಪ್ ಅನ್ನು ಹಾಕ್ಬಿಟ್ಟು, ಅವನ ಹೆಸರನ್ನು ಸೂಚಿಸಿ ಒಂದು ಮಾರ್ಕ್ ಅನ್ನು ಹಾಕ್ಬಿಟ್ಟು 666 ಮಾರ್ಕ್ ಅನ್ನು ಹಾಕ್ಬಿಟ್ಟು, ಅದರಲ್ಲಿ ಅದಿದ್ರೆ ತಗೊಂಬೋದು, ಕೊಂಡ್ಕೊಬೋದು, ಇಲ್ಲಾಂದ್ರೆ ಇಲ್ಲ. ಭಯ ಪಡಬೇಡಿ. ಅದಕ್ಕಿಂತ ಮುಂಚೆ ಸಭೆ ಎತ್ತಲ್ಪಡ್ತೈತೆ. ನೀವು ಕರೆಕ್ಟ್ ಆಗಿ ವಾಕ್ಯದಲ್ಲಿ ನಡೆದ್ರೆ ಅಲ್ಲಿಗೆಲ್ಲ ರೀಚ್ ಆಗಲ್ಲ. ಆ ಕರಡಿ ಕೈಗೆ, ಆ ಡೀರ್ ಕೈಗೆ, ಆ ಚಿರತೆ ಕೈಗೆ, ಆಮೇಲೆ ಆ ಲಯನ್ ಕೈಗೆ ನೀನ್ ಸಿಗಲ್ಲ. ನೀವು ಸಿಗಲ್ಲ. ಅವ್ರಿಗೆ ಕಂಟ್ರೋಲ್ ಮಾಡ್ಬೇಕು. ಮಕ್ಕಳನ್ನ ಮಾತಾಡೋರು ಕಂಟ್ರೋಲ್ ಮಾಡಿ. ಸ್ವಲ್ಪ ತಾಜೆ ಹೇಳ್ಕೊಂಡು ಬನ್ನಿ, ಅಷ್ಟೇ ಸರೋಗ್ತಾರೆ, ಕೂಲ್ ಆಗುತ್ತೆ. ಆಮೇಲೆ ಹಲ್ಲೆಲೂಯಾ. ಯುರೋಪ್ ಯೂನಿಯನ್ ಆದ್ಮೇಲೆ ಆಂಟಿ ಕ್ರೈಸ್ಟ್ ಬರ್ತಾನೆ. ಆಂಟಿ ಕ್ರೈಸ್ಟ್ ಸಾಮ್ರಾಜ್ಯ 8ನೇ ಸಾಮ್ರಾಜ್ಯ. ಈಗ ಕೊಡ್ತೀನಿ 8ನೇವನು ಯಾರಂತ. ಈಗ 7ನೇವನು ಬೇಕು, 8ನೇವನು ಬೇಕು. 6ನೇವನು ಯಾರು ಹೇಳಿ ಇವಾಗ ಈ ವಾಕ್ಯ ಪ್ರಕಾರ? 6ನೇವನು ಯಾರು ಹೇಳಿ? ರೋಮ್ ಸಾಮ್ರಾಜ್ಯ. ಏನ್ ಸಾಮ್ರಾಜ್ಯ? ರೋಮ್ ಸಾಮ್ರಾಜ್ಯ. 7ನೇವನು ಹಲ್ಲೆಲೂಯಾ. 7ನೇವನು ಯಾರು? ಅಸೀರಿಯಾ. ಆಮೇಲೆ 8ನೇವನೇ ಆಂಟಿ ಕ್ರೈಸ್ಟ್. 9ನೇ ಸಾಮ್ರಾಜ್ಯನೇ ಆಮೇಲೆ ಹೆವೆನ್ಲಿ ಕಿಂಗ್ಡಮ್ ರೂಲಿಂಗ್ ಅದೇ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಈ 9 ಸಾಮ್ರಾಜ್ಯಗಳನ್ನು ಕೊಟ್ಟಿದ್ದು ದೇವರೇ. ಈ 10 ಸಾಮ್ರಾಜ್ಯಗಳನ್ನ ಭೂಮಿ ಮೇಲೆ ಮನುಷ್ಯರು ಕೊಟ್ಟಿದ್ದು ದೇವರೇ. ಇವನ್ನ ಬೀಳಿಸಿದ್ದು ದೇವರೇ. ಬೀಳಿಸೋದಕ್ಕೂ ಎಬ್ಬರಿಸೋದಕ್ಕೂ ಎರಡಕ್ಕೂ ಪವರ್ ಇದೆ. ಅಹಂಕಾರ ಪಟ್ಟ ರಾಜನಾಗಿದ್ದ ಏನ್ ಮಾಡ್ದ ಅವನ? ದೇವರು ಬೀಳಿಸ್ಬಿಟ್ಟು ಹುಲ್ಲು ತಿನ್ನೋ ತರ ಮಾಡ್ದ. ಗ್ರಾಸ್ ಮೃಗ ತರ ಇದ್ದ. ಮನೆಯಲ್ಲಿ ಹೋಗಿಲ್ಲ. ಅವನಿಗೆ ಇದೆಲ್ಲ ಬೆಳೀತು, ಕೂದಲೆಲ್ಲ ಬೆಳೀತು, ರೋಮಗಳೆಲ್ಲ ಬೆಳೀತು. ಅದಾದ್ಮೇಲೆ ಅವನು ಮಾನಸಾಂತರ ಪಟ್ಟ, ರಿಪೆಂಟ್ ಆದ, ತಿರುಗಾ ಅವನು ವಾಪಸ್ ಬಂದ. ಬಾಬಿಲೋನ್ ಸಾಮ್ರಾಜ್ಯದ 11 ದೇಶಗಳು. ಕರೆಕ್ಟಾ? ಈ ತರ ಇದೆಯಾ ಬೈಬಲ್ ಅಲ್ಲಿ? ಇದೆ. ಈಗ ಬನ್ನಿ 10ನೇ ವಚನಕ್ಕೆ. 10ಕ್ಕೆ ಬನ್ನಿ. ಇದಲ್ಲದೆ ಅವು 7 ಮಂದಿ ಅರಸುಗಳನ್ನು ಸೂಚಿಸುತ್ತದೆ. ಅವುಗಳಲ್ಲಿ 5 ಮಂದಿ ಬಿದ್ದೋಗಿದ್ದಾರೆ. ಮೇದಿಯಾ, ಪೆರ್ಸಿಯಾ, ಆಮೇಲೆ ಫಸ್ಟಿಂದ ಐಗುಪ್ತ್ಯ, ಅಸೀರಿಯಾ, ಆಮೇಲೆ ಬಾಬಿಲೋನ್, ಮೇದಿಯಾ, ಪೆರ್ಸಿಯಾ, ಗ್ರೀಕ್ ಬಿದ್ದೋಗಿದೆ. ಒಬ್ಬನಿದ್ದಾನೆ. ಅದು ರೋಮ್ ಸಾಮ್ರಾಜ್ಯ. ಈ ಗ್ರಂಥ ಬರೆಯುವಾಗ ಯಾವುದು? ರೆವಿಲೇಷನ್ ಚಾಪ್ಟರ್ ಬರೆಯುವಾಗ, ಹೇಳುವಾಗ ಪದೋಸ್ ದ್ವೀಪದಲ್ಲಿ ಜಾನ್ ನಿಂತಿರೋ ಈಗಿದ್ದಾನೆ.
ಇನ್ನೊಬ್ಬನು ಬರ್ತಾನಂತಿದೆ ನೋಡಿ, ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಇದು ದಾನಿಯೇಲದಲ್ಲಿಲ್ಲ. ದಾನಿಯೇಲದಲ್ಲಿ ದಾನಿಯೇಲನಿಗೆ ಎಲ್ಲರಿಗೂ ಕೊಡ್ತಾನಂದ್ರೆ ರೋಮ್ ಸಾಮ್ರಾಜ್ಯ 7ನೇ ಸಾಮ್ರಾಜ್ಯವರೆಗೂ ಕೊಡ್ತಾನೆ. ಇಲ್ಲಿ ಜಾನ್ಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ. ರೆವಲೇಷನ್ ಸ್ವಲ್ಪ 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 ಸಾಮ್ರಾಜ್ಯಗಳು ಸೇರಿಸ್ತಾ ಇದ್ದಾರೆ. ಯಾವುದಂದ್ರೆ ರಿಫಾರ್ಮ್ ರೋಮ್ ಎಂಪೇರಿಯಂ, A7A 7B ಅಂದ್ರೆ 7A ಅಂದ್ರೆ ಇಂಗ್ಲೆಂಡ್ ಸಾಮ್ರಾಜ್ಯ, 7B ಅಂದ್ರೆ ಅಮೆರಿಕ ಸಾಮ್ರಾಜ್ಯ, 7 ಅಂದ್ರೆ ಅಲ್ಲೆಲೂಯಾ 7C ಅಂದ್ರೆ ಯುರೋಪ್ ಯೂನಿಯನ್ ಸಾಮ್ರಾಜ್ಯದ ಎಕ್ಸ್ಟೆನ್ಷನ್ ಮಾಡ್ತದೆ. ಸರಿ, ಯುರೋಪ್ ಯೂನಿಯನ್ ಸಾಮ್ರಾಜ್ಯ ಅಂತ ಬ್ರದರ್ ನೀವು ಹೆಂಗ್ ಹೇಳ್ತೀರಾ ಅಂತ ನನ್ನನ್ನು ಕೇಳಿ. ಯುರೋಪ್ ಯೂನಿಯನ್ ಸಾಮ್ರಾಜ್ಯ ಹೆಂಗ್ ಆಳ್ತದೆ? ಈಗ ನಮ್ಮ ದೇಶ ಯಾವುದು? ಭಾರತ. ನಮ್ಮ ಫ್ಲಾಗ್ ಯಾವುದು? ಹಸಿರು ಬಿಳಿ ಕೇಸರಿ, ಇಲ್ಲ ಮೇಲೆ ಹೆಂಗ್ ಹೇಳ್ತೀವಿ? ಕೇಸರಿ ಬಿಳಿ ಹಸಿರು, ಮಧ್ಯದಲ್ಲಿ ಅಶೋಕ ಚಕ್ರವರ್ತಿ ಇರ್ತದೆ. ಅದು ತಾನೇ ನಮ್ಮ ನಂಬರ್ ಪ್ಲೇಟಲ್ಲಿ ಬರಬೇಕು. ಯುರೋಪ್ ಯೂನಿಯನ್ ಫ್ಲಾಗ್ ಯಾಕಿದೆ? ಹಾಗಾದ್ರೆ ಇಲ್ಲಿ ಅದರ ಮಿಕ್ಸ್ ಇದೆ, ಅದರ ಚಿಗುರು ಇಲ್ಲಿದೆ, ಅದರೊಂದು ಸಂಬಂಧ ಇಲ್ಲಿದೆ, ಏನಂದ್ರೆ ಈಗ ಮೊದಲು ಅಮೆರಿಕ ಡಾಲರು ಬಂಗಾರ ಕೊಟ್ಟು ಪೆಟ್ರೋಲ್ ಇಸ್ಕೊಂತಾ ಇದ್ದು, ಯಾರು ಗೊತ್ತಿಲ್ಲ. ಈಗಲೂ ಹೇಳ್ತೀನಿ, ಇಂಡಿಯಾ ಯುರೋಪ್ ಯೂನಿಯನ್ ಕಾಯಿನ್ ಕರೆನ್ಸಿ ಕೊಟ್ಟು ಅರ್ಧ ಬಂಗಾರ ನಮ್ಮ ಕರೆನ್ಸಿ ಕೊಟ್ಟು ಪೆಟ್ರೋಲ್ ಅನ್ನ ಈಸ್ಕೊಂತಾರೆ. ನೀವು ಹೋಗಿ ಹೊಡೀರಿ, ಯುರೋಪ್ ಯೂನಿಯನ್ ಅಂತ ಹೊಡೀರಿ. ಯುರೋಪ್ ಯೂನಿಯನ್ ಅಂತ ಹೊಡೆದ್ರೆ ಬರ್ತೇನೆ. ಅಲ್ಲೆಲ್ಲೂಯಾ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅಲ್ಲೆಲ್ಲೂಯಾ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ, ಬಾಬಿಲೋನ್ ಶೇಪ್. ಬಾಬಿಲೋನ್ ಬಿಲ್ಡಿಂಗ್ ಕಟ್ಟಿದ್ದು ಗೊತ್ತಾ? ಜೆನೆಸಿಸ್ ಚಾಪ್ಟರ್ 11 ಅಲ್ಲಿ ಸಿನೋರ್ ಪಟ್ಟಣ ಹತ್ರ ಒಂದು ಬಾಬಿಲೋನ್ ಕಟ್ಟಿದ್ರು. ಅದಕ್ಕೆ ಇನ್ನೊಂದು ಹೆಸರೇ ಅರಾನ್. ಅದಕ್ಕೆ ಇನ್ನೊಂದು ಈಗಿರೋ ಹೆಸರು ಇರಾನ್. ಇರಾನಿಂದ 70 ಕಿಲೋಮೀಟರ್ ಇರೋ ಪಟ್ಟಣನೇ ಬಾಬಿಲೋನ್. ಅದು ನೀರಲ್ಲಿ ಮುಳುಗೋದು. ಈಗಿಲ್ಲ. ಅದೆಲ್ಲಿಗೆ ಶಿಫ್ಟ್ ಆಗಿದೆ ಅಂದ್ರೆ ರೋಮ್ ಕಂಟ್ರಿಗೆ ಶಿಫ್ಟ್ ಆಗಿದೆ. ಅಲ್ಲೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಆ ಬಿಲ್ಡಿಂಗ್ ಹೆಂಗಿದ್ದು ಹಂಗೆ ಕಟ್ಟಿದ್ದಾರೆ. ಅದು ಬಿದ್ದೋಯ್ತಲ್ಲ, ದೇವ್ರು ಬ್ರೋಕ್ ಮಾಡಿದಲ್ಲ, ಬಿದ್ದೋಗಿರೋ ಶೇಪ್ ಅಲ್ಲೇ ಕಟ್ಟಿದ್ದಾರೆ. ಅದ್ರ ಮುಂದ್ಗಡೆ ಒಂದು ಸ್ತ್ರೀ ಕೂತಿದ್ದಾಳೆ. ಇಲ್ಲಿರೋ ಸ್ತ್ರೀ ಕುದುರೆ ಮೇಲೆ ಸ್ತ್ರೀನ ಕೂರಿಸಿದ್ದಾರೆ. ಸೇಮ್ ಇಲ್ಲಿ ಹೆಂಗಿದೆ ಹಂಗೆ ಬರ್ದಿದ್ದಾರೆ. ಇದೆಲ್ಲ ನೀವು ನೆಟ್ಟಲ್ಲಿ ನೋಡ್ಬೋದು. ಆ ಬಿಲ್ಡಿಂಗ್ ಮುಂದ್ಗಡೆ ಇದೆ, ಸ್ತ್ರೀ ಕೂತಿದ್ದಾಳೆ, ಒಂದು ಹುಡುಗಿ, ಒಂದು ಹೆಂಗಸು ಆ ಕುದುರೆ ಮೇಲೆ ಕೂತಿದ್ದಾಳೆ. ಯುರೋಪ್ ಯೂನಿಯನ್ ಅಂತ ಹಾಕಿದೆ. ಎಲ್ಲ ಬೈಬಲ್ ಅಲ್ಲಿ ಹೆಂಗೆ ಹೇಳಿದೆ ಹಂಗೆ ಇದೆ. ಆ ಬಿಲ್ಡಿಂಗ್ ಕೂಡ ಹಂಗೆ ಇದೆ, ಬಾಬಿಲೋನ್ ಅಂತ ಹೆಸರಿಟ್ಟಿದ್ದಾರೆ. ಹಲ್ಲೆಲೂಯಾ. ಪೇತ್ರ ಕೂಡ ಬರೆಯುವಾಗ ಬಾಬಿಲೋನ್ ಒಂದು ಏನಂದ್ರೆ ಅಲ್ಲಿಂದಲೇ ಜನಗಳಿಗೆ ವಿಗ್ರಹ ಆರಾಧನೆ, ಎಲ್ಲ ಕೆಟ್ಟತನ, ಪಾಪ, ಅಸಹ್ಯ, ಮೋಸ, ವಂಚನೆ, ಅಶುದ್ಧ, ಅನ್ಕ್ಲೀನ್, ಈ ವಿಲ್ಸ್ ಆ ಬಾಬಿಲೋನ್ ಪಟ್ಟಣದಿಂದನೇ ವರ್ಲ್ಡ್ ಫುಲ್ ಬಂದಿದ್ದು ಎಲ್ಲಾರ್ಗು. ಇರೋ ಎಲ್ಲ ಈ ತರ 5ನೇ ವಾಕ್ಯ ಓದಿದ್ರೆ ಏನಿದೆ ನೋಡಿ, ಅಸಹ್ಯಗಳಿಗೆ ತಾಯಿ ಪಟ್ಟಣ ನೋಡಿ. 5ನೇ ವಚನದಲ್ಲಿ ಎಂತವಳಂತೆ? ಎಲ್ಲಾ ಕೆಟ್ಟದಕ್ಕೂ ತಾಯಿ ಅಂತೆ, ಮದರ್ ಅಂತೆ. ಮದರು ಹಾಲನ್ನ ಫೀಡ್ ಮಾಡ್ತಾಳೆ, ಊಟನ ತಿನ್ನಿಸ್ತಾಳೆ, ಒಂದು ಮಗುವನ್ನ ಸಾಕಿ ಸಲ್ಲುತ್ತಾಳೆ. ಈಕೆ ಎಲ್ಲ ಅಸಹ್ಯಗಳಿಗೆ ಮಹಾ ತಾಯಿ. ಜನಕ್ಕೆ ಜ್ಞಾಪಕ ಇದೆ, ನೀವು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ 7 ಸಭೆಗಳ ಬಗ್ಗೆ ಓದ್ತೀರಾ. 7 ಸಭೆ ಬಗ್ಗೆ ಓದುವಾಗ ಒಂದು ಸಭೆಗೆ ಏನಂತ ಹೇಳ್ತಾರೆ ಹೇಳಿ? ನೀನಿರೋ ಸ್ಥಳ ಸೈತಾನ ಸಿಂಹಾಸನ ಇರೋ ಸ್ಥಳ. ಹೇಳಿದ್ರ ಇಲ್ವಾ? ನೀವಿರೋ ಸ್ಥಳ ನನಗೆ ಗೊತ್ತು, ಅದು ಸೈತಾನ ಸಿಂಹಾಸನ ಇರೋ ಸ್ಥಳ. ಮೊದಲು ನಾವು ಮೆಡಿಕಲ್ ಅಲ್ಲಿ ಏನ್ ಗುರುತು ನೋಡ್ತಾ ಇದ್ರೆ ಹೇಳಿ? ಅದು ಇದ್ದಿದ್ದು ಶಿಲ್ಬೆ ಗುರುತು ಇದ್ದಿದ್ದು. ಅದೇನಂದ್ರೆ ಯೇಸು ಕ್ರಿಸ್ತನು ನಮ್ಮ ರೋಗಗಳಿಗಾಗಿ ಸತ್ತಿದ್ದನಂತ ಆ ಗುರುತಿಟ್ಟಿದ್ರು. ಈಗಿರೋ ಗುರುತು ಏನ್ ಗೊತ್ತಾ? ಅದ್ಲೀಪಿಯ ಹಾವು ಇರ್ತದೆ ನೋಡಿ, ಒಂದು ಕೋಲಿಗೆ ಚೇಂಜ್ ಮಾಡ್ಬಿಟ್ರೆ ಅದು ಪ್ಲಸ್ ಮಾರ್ಕ್ ಇತ್ತು. ಹಾಸ್ಪಿಟಲ್ ಮೇಲೆ, ಮೆಡಿಕಲ್ ಮೇಲೆ, ನರ್ಸಿಂಗ್ ಹೋಮ್ ಮೇಲೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ ಮೇಲೆ ಪ್ಲಸ್ ಮಾರ್ಕ್ ಹೋಗಿ ಅದ್ಲೀಪಿಯ ಹಾವು ಒಂದು ಕೋಲಿಗೆ ಸುಟ್ಕೊಂಡಿರೋ ಹಾವು ಬಂದು 2 ಆಗಿರ್ತದೆ, 1 ಆಗಿರ್ತದೆ. ಅದು ಬರೋದಕ್ಕೆ ಅರ್ಥ ಇದೆ. ಬೇಡ, ಈಗ ನನ್ನ ಟೈಮ್ ಇದೆ, ಇನ್ನೊಂದು ದಿನ ತಕೊಂತೀನಿ. ಯಾಕಂದ್ರೆ ಇನ್ನೊಂದು ಸ್ಮಾಲ್ ಮೆಸೇಜ್ ಬರೀದೆ ಕರ್ತನ ಭೋಜನದ ಬಗ್ಗೆ. ಹಂಗೆ ಕರ್ತನ ಭೋಜನ ಕೊಡ್ಬಾರ್ದು. ಹಲ್ಲೆಲೂಯಾ. ಈಗ ಬನ್ನಿ 10ನೇ ವಚನಕ್ಕೆ ಬನ್ನಿ. 10ನೇ ವಚನದಲ್ಲಿ ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಅದು ರೋಮ್ ಸಾಮ್ರಾಜ್ಯ ಬಿದ್ದೋದ್ಮೇಲೆ ಬರ್ಬೇಕು. ರೋಮ್ ಸಾಮ್ರಾಜ್ಯ ಬಿದ್ದೋಗಿಲ್ಲ, ಅದಕ್ಕೆ ಮತ್ತೊಬ್ಬನು ಬರ್ತಾನೆ. ಅದು ರಿಫಾರ್ಮ್ ರೋಮರ್ ಎಂಪೇರಿಯರ್.
ಅದು ಬರ್ತಾರೆ ಅಂತೇಳಿ ಅದರಲ್ಲಿ ಈಗ ಒಂದು ಗಿಡನ ಹೊಡೆದಾಕ್ಬಿಡ್ತೀವಿ. ಮತ್ತೊಬ್ಬನಂದ್ರೆ ನೀನು ಇಂಗ್ಲೆಂಡ್ ಸಾಮ್ರಾಜ್ಯ ಹೇಳಿದೆ, ಅಮೆರಿಕ ಸಾಮ್ರಾಜ್ಯ ಹೇಳಿದೆ, ಯುರೋಪಿಯನ್ ಸಾಮ್ರಾಜ್ಯ ಅಂತ ಇದೆಯಾ? ಇಲ್ಲಿ 7ನೇವನು ಮಾತ್ರ ಹೇಳ್ತಾದ್ರೆ 8ನೇವನು ಹೇಳ್ತದೆ. ಈಗ ನಾನು ನಿಮ್ಗೆ 7ನೇವನು 8ನೇವನಿಗೆ ಹೇಳಿದ್ರೆ ಈ ಕಥೆ ಮುಗೀತೀವಿ, ನಾನು ಮುಚ್ಚಿಕ್ತೀವಿ. ಅಲ್ಲೇಲೂಯಾ, ಆಮೆನ್. ಈಗ ಒಂದು ಗಿಡನ ಕಡ್ದಾಕ್ತೀವಿ, ಏನಾಗ್ತೈತೆ ಹೇಳಿ? ಚಿಗುರ್ತೈತೆ. ಅದೇ ಈ ಚಿಗುರುಗಳು ಇಲ್ಲಿ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದಾರೆ. ದಾನಿಯೇಲದಲ್ಲಿ ಕೇವಲ ಆಮೇಲೆ ರೋಮರಾದ್ಮೇಲೆ ಮಣ್ಣು ಕಬ್ಬಿಣ ಮಿಕ್ಸ್ ಕಾಲಗಳು ಮತ್ತು ಬೊಂಬೆನ ತೋರಿಸ್ತಾನೆ. ಅದು ಕನಸು ಮರ್ತೋಗ್ಬಿಡ್ತಾನೆ. ದಾನಿಯೇಲ್ ಪ್ರೇಯರ್ ಮಾಡಿದ್ರೆ ಕನಸು ಅರ್ಥ ಎರಡು ಹೇಳ್ತಾನೆ. ನಾನು ಹೇಳ್ತೀನಿ ಅಂತ ರಾಜನ ಹತ್ರ ಬಂದಿರ್ತಾನೆ. ನಾನೆಲ್ಲ ಇದೇನು, ಇದು ಬಂಗಾರ, ಅದು ನೀನೇ ಅಂತ ಹೇಳ್ತಾನೆ. ಬಾಬಿಲೋನ್ ನೀನೇ ಅಂತ ಹೇಳ್ತಾನೆ. ಹಾಗಾದ್ರೆ ಒಂದು ಸಾಮ್ರಾಜ್ಯ ಅರಸೇ, ಆ ಬಂಗಾರ ನೀನ್ ನೋಡ್ದಲ್ಲ, ತಲೆ ನೀನೇ. ಹಾಗಾದ್ರೆ ಕೆಳಗಡೆ ಒಂದು ಸಾಮ್ರಾಜ್ಯ, ಅದು ಒಬ್ಬ ರಾಜ, ಅದು ಒಂದು ಸಾಮ್ರಾಜ್ಯ. ನೆಕ್ಸ್ಟ್ ಏನು? ಬೆಳ್ಳಿ ಯಾರು? ಮೇದಿಯ ಪೆರ್ಸಿ, 2 ಕೊಂಬುಗಳು ಇರ್ತವೆ. ಅದು ನೆಕ್ಸ್ಟ್ ಏನು? ತಾಮ್ರ, ಕಾಫರ್, ಅದೇನು? ಗ್ರೀಕ್ ಸಾಮ್ರಾಜ್ಯ, ಚಿರತೆಯನ್ನು ಸೂಚಿಸ್ತೈತೆ. ಫಾಸ್ಟ್ ಓಡೋದ್ರಲ್ಲಿ ಆಮೇಲೆ ಅಲ್ಲೆಲ್ಲೂಯಾ. ಆ ಗಿಡನ ಹೊಡೆದಾಕಿದ್ರೆ ಚಿಗುರುಗಳು ಬರ್ತಾ ಇತ್ತು. ಅಲ್ಲೆಲ್ಲೂಯಾ, ಆ ಚಿಗುರು ಇಲ್ಲಿವರೆಗೂ ಬರ್ತಾ ಇದೆ. ಅದು ಎಲ್ಲರಿಗೂ ಇರ್ತದೆ. ಆಂಟಿ ಕ್ರೈಸ್ಟ್ ಸಪೋರ್ಟ್ ಮಾಡೋದೇ ರೋಮ್ ಕಂಟ್ರಿನೇ, ರೋಮಿಂದನೇ ಬರೋದು. ಆಮೇನ್. ಆ ರೋಮ ಫಸ್ಟ್ ಚಕ್ರವರ್ತಿ ಆಂಟಿಯೋಕಸ್, ಅಲ್ಲೆಲ್ಲೂಯಾ, ಫಸ್ಟ್ ದೇವ್ರನ್ನ ನಂಬ್ತಾನೆ. ಅವ್ರ ತಾಯಿ, ಅವ್ರ ಮನೆಯವರು ಫಸ್ಟ್ ಟೈಮ್ ದೇವ್ರ ನಂಬೋದು ಅವರೇ, ರೋಮ್ ಚಕ್ರವರ್ತಿಗಳಲ್ಲಿ. ಅಲ್ಲೆಲ್ಲೂಯಾ. ಕಾನ್ಸೆಂಟ್ ಅನ್ನೋ ಚಕ್ರವರ್ತಿ, ಆಂಟಿಯೋಕಸ್ ಅಲ್ಲ, ಕಾನ್ಸೆಂಟ್ ಅನ್ನೋ ಚಕ್ರವರ್ತಿ ಫಸ್ಟ್ ಯೇಸು ಸ್ವಾಮಿಯನ್ನ ಬಿಲೀವ್ ಮಾಡ್ತಾನೆ. ಒಂದು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಅಲ್ಲಿ ಸೋಲಾಯ್ತು. ಇನ್ನು ಸೋಲ್ ಆಗ್ತಾ ಇಲ್ಲ, ಕಷ್ಟ ಆಯ್ತು. ಆಕಾಶದಲ್ಲಿ ಶಿಲ್ಬೆ ಕಾಣಿಸ್ತಿದೆ. ಬಂದು ಕೆಳಗಡೆ ಕೇಳ್ತಾನೆ, ನನಗೆ ಈ ತರ ಶಿಲ್ಬೆ ಕಾಣಿಸ್ತಿದೆ, ಏನಂತ ಕೇಳ್ತಾನೆ. ಕೆಲವು ದಿನಗಳಿಂದ, ಕೆಲವು ವರ್ಷಗಳಿಂದ ಯೇಸು ಕ್ರಿಸ್ತನ ಶಿಲ್ಬೆಯಲ್ಲಿ ಗೆದ್ದಿದ್ದ. ಆ ಶಿಲ್ಬೆ ಮಾರ್ಕನ್ನು ಇಟ್ಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಯುದ್ಧ ಜಯ ಆಯ್ತು. ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ಕೊಳ್ತಾನೆ. ಆಮೇಲೆ 300 ವರ್ಷಗಳಾದ್ಮೇಲೆ ಯೇಸು ಕ್ರಿಸ್ತನ ಹೋಗಿ ನಮ್ಗೆ ಯಾವ್ದಾದ್ರು ಒಂದು ಹಬ್ಬ ಇಲ್ಲಿ, ಯಾಕಂದ್ರೆ ಇವರು ರೋಮನ್ನಿಂದ ಬಂದಿರೋರು, ಗ್ರೀಕ್ ಇಂದ ಬಂದಿರೋರು. ಅಲ್ಲಿ 2 ಮಿಕ್ಸ್ ರೋಮ್ ಕಂಟ್ರಿಯಲ್ಲಿ. ಗ್ರೀಕ್ ರೋಮನ್ಸ್ 2 ಮಿಕ್ಸ್ ಇರ್ತದೆ. ಈ ಗ್ರೀಕ್ರೇ ಇರೋದು ರೋಮಲ್ಲಿ. ಆ ಲ್ಯಾಂಗ್ವೇಜ್ ಕೂಡ ಗ್ರೀಕ್ ಯಾವ್ದು. ಅಲ್ಲಿ ಏನಂದ್ರೆ ಅವರು ಬಂದ್ರಲ್ಲ, ನಮ್ಗೆ ಯಾವ್ದಾದ್ರು ಒಂದು ಹಬ್ಬ ಇರ್ಲಿ, ನಮ್ಗೆ ಏನಾದ್ರೂ ಒಂದು ಗುರುತುಗಳಿರ್ಲಿ, ಏನಾದ್ರೂ ರೂಪಗಳಿರ್ಲಿ, ಅವ್ರಲ್ಲೇನೆ ತಾಯಿ, ಮಗ, ತಂದೆ ಆರಾಧನೆ ಬಂತು. ಕ್ರಿಸ್ಮಸ್ ಹಬ್ಬ, ಆಮೇಲೆ ಈಸ್ಟರ್ ಹಬ್ಬ, ಒಂದೊಂದು 300 ವರ್ಷ ಆದ್ಮೇಲೆ ಅದರಿಂದ ಆ ಕಡೆ ಹಬ್ಬ ಅನ್ನೋದಿಲ್ಲ. ಅದ್ ಬೇಡ, ನಮ್ಗೆ ಇಲ್ಲಿ ಬರೋಣ. ಥ್ಯಾಂಕ್ ಯು ಜೀಸಸ್. ಅಲ್ಲೆಲ್ಲೂಯಾ. ಈ ಮತ್ತೊಬ್ಬನು ಇನ್ನೂ ಬಂದಿಲ್ಲ. ಈ ರೋಮ್ ಸಾಮ್ರಾಜ್ಯ ಬಿದ್ದ ಮೇಲೆ ಬಂದಿದೆ ರೀಫಾರ್ಮ್ ರೋಮರ್ ಎಂಪೈರಿಯರ್. ಅವನ ಕೆಳಗಡೆ ಅವನ ಸಾಮ್ರಾಜ್ಯಕ್ಕೆ ಇನ್ನೊಂದು ಹೆಸರು ಏನಂತ ಹೇಳಿದ್ರಿ ಹೇಳಿ? ಅಲ್ಲಿ ಒಬ್ಬನ ಹೆಸರನ್ನ ಸೂಚಿಸ್ತೇನೆ, ನೀವು ಹೇಳಿ. ಪಾರ್ಪರಸ್. ಆಮೇನ್. ಈ ಪಾರ್ಪರಸ್ ಕೆಳಗಡೆ 10 ದೇಶಗಳಿತ್ತು. ಆ ದೇಶಗಳ ಹೆಸರು ನಿಮ್ಗೆ ಕೊಟ್ಟೆ. ಅಲ್ಲೆಲ್ಲೂಯಾ. ಫ್ರಾನ್ಸ್, ಅಲ್ಲೆಲ್ಲೂಯಾ. ಸ್ಪೈನ್, ಪೋರ್ಚುಗಲ್, ಇಂಗ್ಲೆಂಡ್, ಅಲ್ಲೆಲ್ಲೂಯಾ. ಸ್ವಿಟ್ಜರ್ಲ್ಯಾಂಡ್, ಇಟಲಿ ಹೇಳ್ತಾ ಇಲ್ವಾ? ಇಟಲಿ ಹೇಳಿದ್ದೀನಿ. ಇಟಲಿ, ಆ ಥರ 10 ದೇಶಗಳು ಇವ್ರ ಕೈ ಕೆಳಗಡೆ ಇತ್ತು. ಇವ್ರ ಕೈ ಕೆಳಗಡೆಯಿಂದ ಸ್ವಲ್ಪ ಕಿತ್ತೋಯ್ತು, ತಿರ್ಗಾ ಬಂದ್ರು. ಹಾಗೆ ಎಲ್ಲರಿಗೂ ಮೂವ್ ಆಯ್ತು. ಇಲ್ಲರಿಗೂ ಈ 10 ದೇಶಗಳು ಹಂಗೇ ಬಂದಿದೆ. 10 ಸ್ಟಾರ್ಗಳವೆ. 11 ಸ್ಟಾರ್ ಇರ್ತದೆ. ಕೌಂಟ್ ಮಾಡ್ಕೊಳ್ಳಿ. ನೇಮ್ ಬೋರ್ಡ್ ಅಲ್ಲಿ, ಗಾಡಿ ನಂಬರ್ ಬೋರ್ಡ್ ಅಲ್ಲಿ 11 ಸ್ಟಾರ್ ಇರ್ತದೆ. ಅದ್ರ ಜೊತೆಲಿ ಒಟ್ಟು 29 ದೇಶ ಒಂದೊಂದೇ ಆಡಾಗ್ತಾ ಇದೆ. ಹಂಗೆ ಆಡಾಗಿ ಆಂಟಿ ಕ್ರೈಸ್ಟ್ ರೂಲಿಂಗ್ ಬರೋ ಒಳಗಡೆ ಈ 10 ಅರಸುಗಳು, ಚಿಕ್ಕ ದೇಶಗಳನ್ನೆಲ್ಲ ಈ 10 ಅರಸುಗಳು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ. ನನ್ನ ಹತ್ರ 10 ಜನ, ನಿನ್ನ ಹತ್ರ 10 ಜನ, ಇನ್ನೊಬ್ರ ಹತ್ರ 10 ಜನ, ಒಬ್ಬರ ಹತ್ರ 3 ದೇಶ, ಇನ್ನೊಬ್ರ ಹತ್ರ 5 ನೇಷನ್. ಹಿಂಗೆ ಇಟ್ಕೊಂಡು ಎಲ್ಲಾರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಕೂತ್ಕೊಳ್ಳಿ. ನೀವು ಒಂದು ಮಾತು ಹೇಳ್ತೀನಿ, ನಂಬ್ತಿರಲಿಲ್ಲ. 1954 ಎಷ್ಟು 1954ರಲ್ಲಿ ಒಬ್ಬ ಕ್ರಿಸ್ತು ಅಂದಿದ್ದು ಏನ್ ಗೊತ್ತಾ? ನಮ್ಗೊಬ್ಬ ಅರಸನ್ ಬೇಕು, ಒಬ್ಬನ ಕಿಂಗ್ ಬೇಕು. ಅವನು ಪಿಸಾಚಿ ಆದ್ರೂ ಪರವಾಗಿಲ್ಲ, ದೇವರಾದ್ರೂ ಪರವಾಗಿಲ್ಲ, ನಮ್ಮನ್ನ ಆಳೋದಕ್ಕೆ ಒಬ್ಬರು ಬೇಕು. ಇದು ಹೇಳ್ತಾ ಇರೋದು ಕ್ರಿಸ್ತು. ಒಬ್ಬ ಅಮೇರಿಕ ಪ್ರೆಸಿಡೆಂಟು ಎಸ್ಪೆಷಲಿ ಅವನು ಪಿಸಾಚಿ ಆದ್ರೂ ಪರವಾಗಿಲ್ಲಂತೆ, ದೇವರಾದ್ರೂ ಪರವಾಗಿಲ್ಲಂತೆ, ಯಾವ ಮನುಷ್ಯ ಆದ್ರೂ ಪರವಾಗಿಲ್ಲಂತೆ, ಯಾವ ಮಾರ್ಗದಿಂದ ಬಂದಿದ್ರು ಪರವಾಗಿಲ್ಲಂತೆ, ನಮ್ಮನ್ನ ಆಳೋದಕ್ಕೆ ಒಬ್ಬ ಅರಸ ಬೇಕು. ಹಲ್ಲೆಲೂಯಾ.
ಹಲ್ಲೆಲೂಯಾ. ಮತ್ತೊಬ್ಬನು ಬಂದಿಲ್ಲ, ಬಂದ ಮೇಲೆ ಅವನು ಸ್ವಲ್ಪ ಕಾಲ 11ನೇ ವಚನಕ್ಕೆ ಬನ್ನಿ ಇರಬೇಕು. ಅವನು ಬಿದ್ದೋದ. ಇಂಗ್ಲೆಂಡ್ ಸಾಮ್ರಾಜ್ಯನು ಬಿದ್ದೋಯ್ತು 7A 7B. ಆಮೇಲೆ ರೋಮ್ ಸಾಮ್ರಾಜ್ಯ ಆದ್ಮೇಲೆ ಆಮೇಲೆ ರೀಪಾಮ್ ರೋಮ್ ಎಂಪೈರ್, ಆಮೇಲೆ 2 ಈಸ್ಟ್ ರೋಮನ್ ವೆಸ್ಟ್ ರೋಮನ್ ಅಂತ ಅವಾಗಲೇ ಹೇಳಿದೆ. ಹಲ್ಲೆಲೂಯಾ. ಅಲ್ಲಿ ಕ್ಯಾಥಲಿಕ್ ಆಮೇಲೆ ಪ್ರೊಟೆಸ್ಟೆಂಟ್ ಅಂತ 2 ಇದಾಗುತ್ತೆ, ಬೇರೆ ಬೇರೆ ಆಗುತ್ತೆ. ಅವ್ರು ಸ್ವಲ್ಪ ದಿನ ಇದ್ದ, ಅವನು ರೂಲಿಂಗ್ ಮಾಡ್ದ, ಸುಮಾರು ವರ್ಷಗಳಿತ್ತು. ಅದಾದ್ಮೇಲೆ ದೇವರು ಅವನ ಹತ್ರದಿಂದ ಕಿತ್ತು ಇಂಗ್ಲೆಂಡ್ ಕೊಟ್ಟ ಅದೊಂದು ಚಿಗುರು, ಅಲ್ಲಿಂದ ಕಿತ್ತು ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ವರ್ಗು ಇಂಗ್ಲೆಂಡೇ ಕಿಂಗ್. ಅದು ಬಿದ್ದೋಯ್ತು 1943 ಇಂದ 45 ಒಳಗಡೆ. 48 ಇಂದ 2021 ಈ ವರ್ಷವರೆಗೂ ಅಮೇರಿಕನೇ ದುಡ್ಡಲ್ಲಿ, ಸೈನ್ಯದಲ್ಲಿ, ಸೋಲ್ಜರ್ಸ್ ಅಲ್ಲಿ, ಆರ್ಮಿಯಲ್ಲಿ, ರಾಜಕೀಯದಲ್ಲಿ ಕಿಂಗ್ ಆಗಿತ್ತು. ನಿಜವೇಲ್ವಾ? ಆಮೇಲೆ ಇದಾದ್ಮೇಲೆ ರೋಮ್ ಎಂಪೇರಿಯಂ ಆದ್ಮೇಲೆ 3 ಸಾಮ್ರಾಜ್ಯಗಳು ಬಂತು. ಅದರಲ್ಲೇ ಒಂದು ಹಲ್ಲೆಲೂಯಾ ಎಲ್ಲ ರೋಮನ್ ಅಲ್ಲಿ ಜಾಯಿಂಟ್ ಇದೆ ರೋಮ್ ಸಾಮ್ರಾಜ್ಯ. ಸುಮ್ಮನೆ ಅವ್ರು ಬಿಟ್ಕೊಟ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಇವಾಗ್ಲೂ ನಮ್ಮ ಕಂಟ್ರಿನೂ ಕೂಡ ಅವರೇ ಆಳ್ತಾ ಇರೋದು. ಈಗ ನಾನೇ ಹೇಳ್ತೀನಿ, ಆಂಧ್ರ ತೆಲಂಗಾಣ ಇಲ್ಲ ಅವಾಗ, ಆಂಧ್ರ, ತಮಿಳುನಾಡು, ಕರ್ನಾಟಕ, ಕೇರಳ, ಆಮೇಲೆ ಒರಿಸ್ಸಾ ಇವೆಲ್ಲ ಯಾರ ಸಾಮ್ರಾಜ್ಯದಲ್ಲಿ ಇದ್ದು ಗೊತ್ತಾ? ಮದ್ರಾಸ್ ಸರ್ಕಾರ ಅಂತ ಇದ್ದಿದ್ದು. ಅದಾದ್ಮೇಲೆ ಮೈಸೂರು ಸಾಮ್ರಾಜ್ಯ ಬಂತು. ಮೈಸೂರು ಸಾಮ್ರಾಜ್ಯನು ಕ್ಯಾನ್ಸಲ್ ಮಾಡಿ ಬ್ಯಾಂಗ್ಳೂರ್ನ ಕ್ಯಾಪಿಟಲ್ ಸಿಟಿ ಮಾಡಿದ್ರು 1954 ಇಂದ 1975 ತನಕ ಮೈಸೂರು ಸರ್ಕಾರನೇ ಇದ್ದಿದ್ದು. ಅದಕ್ಕಿಂತ ಮುಂಚೆ ಮದ್ರಾಸ್ ಇದ್ದಿದ್ದು. ಆಮೇಲೆ ಹಲ್ಲೆಲೂಯಾ ಮದ್ರಾಸ್ ಇದ್ರು ಅಂತ ಇದ್ರು. ನಮ್ಮನ್ನೆಲ್ಲ ಟೋಟಲ್ ಆಗ ತೆಲುಗೋರು, ಕನ್ನಡದವರು, ಮಲಯಾಳೀಸು, ತಮಿಳಿಯನ್ಸು. ಆಮೇಲೆ ಮದ್ರಾಸ್ ಸರ್ಕಾರ ಅಂತ ಇತ್ತು. ಈಸ್ಟ್ ಇಂಡಿಯಾ ಕಂಪನಿಯವರೆಗೂ ಅಲ್ಲೇ ಇತ್ತು. ಆಮೇಲೆ ಹಲ್ಲೆಲೂಯಾ. ಬುದ್ಧಿವಂತನು ಅಂತ ಹೇಳಿದ್ಕಿದೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. 9ನೇ ವರ್ಷದಲ್ಲಿ ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದಂತಿದೆ. ಇವೆಲ್ಲ ಪೊಲಿಟಿಕ್ಸ್ ಈಗ ಏನ್ ನಡೀತದೆ ಎಲ್ಲ ಗೊತ್ತಿದ್ರೇನೆ ಈಗ ರೆವಲ್ಯೂಷನ್ ಚಾಪ್ಟರ್ ನಿಮ್ಗೆ ಗೊತ್ತಾಗೋದು. ಈಗ ಏನಿದೆ, ಈಗ ಪ್ರೆಸೆಂಟ್ಲಿ ಏನ್ ನಡೀತಾ ಇದೆ ರಾಜಕೀಯ, ಏನೊಂದು ಬೆಳವಣಿಗೆ ಆಗ್ತಾ ಇದೆ, ಏನೊಂದು ಮಾರ್ಪಾಟ್ ಆಗ್ತಾ ಇದೆ, ಇದರಲ್ಲೆಲ್ಲ ಬಹಳ ಮೀನಿಂಗ್ ಇದೆ. ಮನೆ ನೋಡು, 2 ಸಾವಾಯ್ತು ವೈಟ್ ಹೌಸ್ ಅಲ್ಲಿ 2 ಸಾವಾಯ್ತು ನೋಡಿ. ಆಮೇಲೆ ಬಹಳ ಮೀನಿಂಗ್ ಇದೆ. ಅದರ ಅರ್ಥ ಏನ್ ಗೊತ್ತಾ? ಅಮೇರಿಕಾ ಬಿದ್ದೋಯ್ತು, ಅಮೇರಿಕ ಸಾಮ್ರಾಜ್ಯ ಟೈಮ್ ಮುಗೀತು. ನೆಕ್ಸ್ಟ್ ಅದ್ರ ಏನಂದ್ರೆ ಒಂದು 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 ಸಾಮ್ರಾಜ್ಯದಿಂದ ಇನ್ನೊಂದು ಸಾಮ್ರಾಜ್ಯ, ಐಗುಪ್ತದಿಂದ ಅಸೀರಿಯಾದಿಂದ ಬಾಬಿಲೋನಿಂದ ಮೇದಿಯ ಪರ್ಷಿಯಾದಿಂದ ಗ್ರೀಕ್ ಬಂದ್ರೆ ಅದನ್ನ ಒನ್ ವರ್ಲ್ಡ್ ಗೌರ್ಮೆಂಟ್ ಅಂತಾರೆ, ಇಲ್ಲಾಂದ್ರೆ ಒನ್ ವರ್ಲ್ಡ್ ಆರ್ಡರ್ ಅಂತಾರೆ. ಅದನ್ನ ಒಂದು ಬೀಳಿಸಿ ಇನ್ನೊಂದು ಎಬ್ಬಿಸೋದನ್ನೇ ಒನ್ ವರ್ಲ್ಡ್ ಅಂತಾರೆ. ಆ ಒನ್ ವರ್ಲ್ಡ್ ಈಗ ತಿರ್ಗಾ ರೆಡಿ ಆಗ್ತದೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ ಒನ್ ವರ್ಲ್ಡ್ ನ್ಯೂ ವರ್ಲ್ಡ್ ಫಾರ್ಮೇಷನ್ ಆಗಬೇಕು, ಒಂದು ಒನ್ ವರ್ಲ್ಡ್ ಬರಬೇಕು, ಇನ್ನೊಂದು ನ್ಯೂ ಗೌರ್ಮೆಂಟ್ ಬರಬೇಕು. ಈಗ ಅಮೇರಿಕ ಬಿದ್ದೋದ್ರೆ ನೆಕ್ಸ್ಟ್ ಯುರೋಪಿಯನ್ ಯೂನಿಯನ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದೇ ಇವಾಗ ಸ್ಟ್ರಾಂಗ್ ಆಗಿರೋದು. ಅವ್ರ ಹತ್ರ ಎಷ್ಟು ದುಡ್ಡು ಬೇಕಾದ್ರಿದೆ. ಯಾರನ್ನ ಬಿದ್ದೋದ್ರೆ ಒಂದು ದೇಶಕ್ಕೆ ಕೊಟ್ಟು ನಡೆಸ್ತಾ ಇದ್ದಾರೆ. ನಾನು ಯಾಕೆ ಅಮೇರಿಕ ಬಿದ್ದೋಯ್ತು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ 60% ಸಾಲದಲ್ಲಿದ್ದಂತೆ ಅಮೇರಿಕ. ಇನ್ನು ಎಷ್ಟು ಜನ ಬಂದ್ರೂ ತೀರ್ಸಕ್ಕಾಗಲ್ಲಂತೆ. ಯಾವ ರೀತಿ ಹೇಳಿದ್ರು, ಯಾವ ರೀತಿ ಅವನು ಈಗ ಬಂದಿರೋ ಜೋ ಬೈಡೆನ್ ಕೂಡ ಏನ್ ಮಾಡಿದ್ರು ಕೂಡ ಅಮೇರಿಕಾಗೆ ತೀರ್ಸಕ್ಕಾಗಲ್ಲ. ಈಗಲೇ ಕೆಲವು ಚಿಕ್ಕ ಚಿಕ್ಕ ದೇಶಗಳೆಲ್ಲ ಅವನಿಗೆ ತಿರುಗಿ ಬಿದ್ದಿದೆ ಅಮೇರಿಕಾಗೆ. ಮೊದಲು ಅದರ್ತಾ ಇದ್ರು, ಭಯ ಪಡ್ತಾ ಇದ್ರು. ಚಿಕ್ಕ ಚಿಕ್ಕ ದೇಶಗಳೆಲ್ಲ ಎದುರಿಸ್ತಾ ಇದೆ. ಎಲ್ಲಾರು ಎದುರು ಹಾಕೊಂತ ಇದ್ದಾರೆ ಅವನನ್ನ. ಯುದ್ಧಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಎತ್ಕೊಂಡೋಗಿ ನಿಲ್ಸಿದೆ ಸೈನ್ಯ ನಮಗೆ ಆಪೋಸಿಷನ್. ಹಲ್ಲೆಲೂಯಾ. ಈಗ 11ನೇ ವಚನಕ್ಕೆ ಬನ್ನಿ. ಇರಬೇಕು, ಮೊದಲಿದ್ದು ಈಗ ಇಲ್ಲದೆ ಇರುವ ಆ ಮೃಗವು ತಾನೇ. ಇದೆಲ್ಲೆಲ್ಲಿದೆ ಅಂದ್ರೆ 11ನೇ ವಚನ 8ನೇ ವಚನದಲ್ಲಿದೆ ಸಂಬಂಧ. ಅಲ್ಲಿ ಸೇಮ್ ಇದೆ, ಇಲ್ಲಿ 11ನೇ ವಚನದಲ್ಲಿ ಸೇಮ್ ಇದೆ ನೋಡಿ. ಕರೆಕ್ಟಾ? 8ನೇ ವಚನದಲ್ಲಿರೋದು 11ನೇ ವಚನದಲ್ಲಿದೆ ನೋಡಿ. ಮೊದಲಿದ್ದು ಈಗ ಇಲ್ಲದೆ ಇರುವ ಮೃಗವೇ ತಾನೇ 8ನೇ ಸಾಮ್ರಾಜ್ಯ. ಅದೆಲ್ಲಿಂದ ಬರೋದಂತ ಹೇಳ್ತದೆ ನೋಡಿ. ಅದರೊಳಗಡೆ ಒಂದು ಚಿಗುರು, ಒಂದು ಬ್ಲೋಕ್ ಆಗುತ್ತೆ. ಅದು ಚಿಗುರಿ ಯೇಸು ಕ್ರಿಸ್ತನ ಯಾರು ಚಿಗುರು ಹೇಳಿ?
ಈಸಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು. ಯೇಸು ಕ್ರಿಸ್ತನ ಯಾವ ಚಿಗುರು ಹೇಳಿ? ಈಸಾಯ ದಾವೀದನ ಹುಟ್ಟಿಸ್ತಾ, ದಾವೀದನಿಂದ ಯೇಸು ಕ್ರಿಸ್ತನ ಆ ವಂಶದಲ್ಲಿ ಬಂದವರು. ಚಿಗುರು ಕಡ್ದಾಕಿದ್ರೆ ಚಿಗುರು ಬಂದು ಬಂದು ಬಿಟ್ಕೊಂಡು ಹೋಗ್ತಾ ಇರ್ತೈತೆ ನೋಡಿ. ಚಿಗುರ್ಕೊಂಡು ಬಿಟ್ಕೊಂತೈತೆ. ಹಲ್ಲೆಲೂಯಾ. ಅದ್ರಲ್ಲಿ ಒಂದು ಚಿಗುರೆ ಆಂಟಿ ಕ್ರೈಸ್ಟ್. ಹೆಂಗಿರ್ತೈತೆ ಅಂದ್ರೆ ಬಾಬಿಲೋನ್ ಸಾಮ್ರಾಜ್ಯನೂ ಮಿಕ್ಸ್ ಇರ್ತೈತೆ, ಚಿರತೆ ಸಾಮ್ರಾಜ್ಯನೂ ಮಿಕ್ಸ್ ಇರ್ತೈತೆ, ಅಸಿರಿಯ ಸಾಮ್ರಾಜ್ಯನೂ ಮಿಕ್ಸ್ ಇರ್ತೈತೆ, ಐಗುಪ್ತ ಇದೆಲ್ಲ ಬಹಳ ಬೇಕಾರಾಗಿ ಜನಗಳನ್ನ ರೂಲಿಂಗ್ ಆಂಟಿ ಕ್ರೈಸ್ಟ್. ಇವನೇ 8ನೆಯ ಸಾಮ್ರಾಜ್ಯ. ಎಷ್ಟನೇ ಸಾಮ್ರಾಜ್ಯ? 8ನೆಯ ಸಾಮ್ರಾಜ್ಯ. ಇವನು ಈ ಭೂಮಿಯನ್ನ 7 ವರ್ಷ ಘೋರವಾಗಿ ಕಾಡ್ತಾನೆ ಜನಗಳನ್ನ. ಆಮೇಲೆ 3.5 years ಸಾಫ್ಟ್ ಆಗಿರ್ತಾನೆ. ಇನ್ನು 3.5 ವರ್ಷ ಚಿರತೆ ತರ ಇರ್ತಾನೆ, ಡಿಯರ್ ಕರಡಿ ತರ ಇರ್ತಾನೆ, ಲಯನ್ ಸಿಂಹ ತರ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಸಾಫ್ಟ್ ಆಗಿದ್ದು ಇಸ್ರಾಯೇಲ್ರಿಗೆ ಚರ್ಚ್ ಕಟ್ಕೊಟ್ಟು ಆಲಯನ ಅವ್ರು ಸಂಪಾದಿಸಿ ಚೇರ್ ಹಾಕೊಂಡು ಅಲ್ಲಿ ಕುತ್ಕೊಳ್ತಾರೆ. ಆವಾಗಲೇ ಅವ್ರಿಗೆ ತಲೆ ಕೆಡೋದು. ಬೆಂಕಿನ ತರಿಸ್ತಾನೆ ಆಂಟಿ ಕ್ರೈಸ್ಟ್ ಭೂಮಿಯಿಂದ. ಆಮೇಲೆ ಮ್ಯಾಥ್ಯೂ ಚಾಪ್ಟರ್ 24 ಭೂಮಿಯಿಂದ ಬೆಂಕಿಯನ್ನು ತರಿಸ್ತಾನೆ. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ಅದ್ರ ಜೊತೆಗೆ ರೆವಲ್ಯೂಷನ್ ಚಾಪ್ಟರ್ 13 12 ಅಲ್ಲಿ ಅದ್ಭುತ ಕಾರ್ಯಗಳು ಮಾಡ್ತಾನೆ ಅಂತಿದೆ 2 ವಾಕ್ಯಗಳಲ್ಲಿ ಕೂಡ. 13:12 ಮ್ಯಾಥ್ಯೂ ಚಾಪ್ಟರ್ 24 ಅಲ್ಲಿ ಸೈತಾನ ಕೂಡ ಅದ್ಭುತ ಮಾಡ್ತಾನೆ ಅನ್ನೋ ವಾಕ್ಯಗಳವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೇಲೆ ಹೌದು, ಎಲಿಯ ಬೆಂಕಿ ತಂದಿಲ್ಲ, ದೇವರು ತಂದಿದ್ದು. ಇವ್ ನಾನೇ ಬೆಂಕಿ ತಂದಿದ್ದೀನಿ ಅಂತಾರಲ್ಲ, ನೀನು ಎದ್ದೊಳಿಯಿಂದ ಹೋಗು, ಅಲ್ಲಿಂದ ಓಡಿಸ್ತಾರಂತೆ. ಅಸಹ್ಯವಾಗಿರೋದು ಪರಿಶುದ್ಧ ಸ್ಥಳದಲ್ಲಿ ಕುತ್ಕೊಳ್ತಂತೆ. ವಾಕ್ಯ ಕೇಳಿದ್ದೀರಾ? ದಾನಿಯೇಲ 11ನೇ ಅಧ್ಯಾಯ, ದಾನಿಯೇಲ 12ನೇ ಅಧ್ಯಾಯ. ಅಶುದ್ಧವಾಗಿರೋದು ಪರಿಶುದ್ಧ ಸ್ಥಳದಲ್ಲಿ ಕೂತಿರುವಾಗ ಯೂದರು ಬೆಟ್ಟಗಳಿಗೆ ಓಡಿ ಹೋಗ್ತಾರೆ. ಅಲ್ಲಿ ಯುದ್ಧ ನಡೀತೈತೆ, ಅವರನ್ನು ವಾರ್ ನಡೀತೈತೆ. ಆಗ ಓಡೋಗಿ ಎಲ್ಲಾರು ಬೆಟ್ಟಗಳ ಸೊಂದಲ್ಲಿ ಇಸ್ರಾಯೇಲ್ ಕೂತ್ಕೊಂತಾರೆ. ಇನ್ನು ನಡೆದಿಲ್ಲ, ನಡೀತೈತೆ. ಈಗ ಓಡ್ತಾ ಇದ್ದಾರೆ ಆಲ್ರೆಡಿ. ಈಗ ನಾವು 12ನೇ ವಚನಕ್ಕೆ ಹೋಗೋಣ. 8ನೇ ಸಾಮ್ರಾಜ್ಯ ಯಾರು? ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಹೇಳಿ, ಆಂಟಿ ಕ್ರೈಸ್ಟ್ ಡಿಕ್ಟೇಟರ್ ಅಂತಾರೆ. ಅದನ್ನು ಏನಂತಾರೆ? ಡಿಕ್ಟೇಟರ್ ಬರ್ತಾನೆ ಅಂತ ಬಂದಿದೆ. ಆ ಡಿಕ್ಟೇಟರ್ ಬಂದು ಈ ಭೂಮಿನ 7 ವರ್ಷ ಕಡ್ಗೋರವಾಗ ಆಗ್ತಾನೆ. ಪ್ರೈಸ್ ದ ಲಾರ್ಡ್. ನೀನು ಕಂಡ ಆ 10 ಕೊಂಬುಗಳು, ಹಲ್ಲೆಲೂಯಾ, ಸಾರಿ 11ನೇ ವಚನ ನೋಡಿ. ಮೊದಲಿದ್ದು ಈಗಿಲ್ಲದಿರುವ ಆ ಮೃಗವೇ ತಾನೇ 8ನೇ ಅರಸು. ಅವನು ಆ 7 ಮಂದಿ, ಸಾರಿ 10ನೇ ವಚನದಲ್ಲಿ ನೋಡಿ, ಒಬ್ಬನು ಇದ್ದಾನೆ, ಮತ್ತೊಬ್ಬನು ಇನ್ನೂ ಬಂದಿಲ್ಲ, ಬಂದ ಮೇಲೆ ಅವನು ಸ್ವಲ್ಪ ಇರಬೇಕು. ಮೊದಲಿದ್ದು ಈಗಿಲ್ಲದಿರುವ ಆ ಮೃಗವು ತಾನೇ 8ನೇ ಅರಸು. ಅವನು 7 ಮಂದಿ ಅರಸುಗಳಿಗೆ ಯಾರಿಗಂತೆ? ಹಿಂದೆ ನಾನು ಹೇಳಿದಲ್ಲ ಸಾಮ್ರಾಜ್ಯಗಳು, ಅವನಿಗೆ ಸೇರಿದವನು. ಪಾರಸಿಗೂ ಸೇರಿದ್ದಾನೆ, ಬಾಬಿಲೋನ್ಗೂ ಸೇರಿದ್ದಾನೆ, ಐಗುಪ್ತಗೂ ಸೇರಿದ್ದಾನೆ, ಹಲ್ಲೆಲೂಯಾ, ಗ್ರೀಕ್ಗೂ ಸೇರಿದ್ದಾನೆ, ರೋಮನ್ಗೂ ಸೇರಿದ್ದಾನೆ, ರೋಮನ್ ಎಂಪೇರಿಯರ್ ಅದಕ್ಕೂ ಸೇರಿದ್ದಾನೆ, ಇಂಗ್ಲೆಂಡ್ ಸಾಮ್ರಾಜ್ಯಕ್ಕೂ ಸೇರಿದ್ದಾನೆ, ಅಮೆರಿಕ ಸಾಮ್ರಾಜ್ಯ ಸೇರಿದ್ದಾನೆ, ಯುರೋಪ್ ಯೂನಿಯನ್ ಸಾಮ್ರಾಜ್ಯಕ್ಕೂ ಸೇರಿದ್ದಾನೆ. ಆಮೇಲೆ ಆ 7 ಅರಸುಗಳಿಗೆ ಸೇರಿದವನು ನಾಶಕ್ಕೆ ಹೋಗುವನು. ಎಲ್ಲಿಗೆ ಹೋಗ್ತಾನೆ ಅವನು? ನಾಶಕ್ಕೆ. ನೀನು ಕಂಡ 10 ಕೊಂಬುಗಳು ಅಂದರೆ ರಾಜ್ಯವನ್ನು ಇನ್ನೂ ಹೊಂದಿಲ್ಲ. ಈಗಿದ್ದಾರೆ ಅವರು. ಪವರಿಗೆ ಇನ್ನೂ ಹೊಂದಿಲ್ಲ. ಅದು ಹೇಳಿದೆ, ಇವಾಗ ಹೇಳಿ ಹೆಸರು: ಜರ್ಮನಿ, ಫ್ರಾನ್ಸ್, ಸ್ಪೈನ್, ಪೋರ್ಲ್ಯಾಂಡ್, ಇಂಗ್ಲೆಂಡ್, ಸ್ವಿಟ್ಜರ್ಲ್ಯಾಂಡ್, ಇಟಲಿ, ಬಿಲಿಗ್ರಾಮ್, ನೆದರ್ಲ್ಯಾಂಡ್, ಲಾಕ್ಸಿಸ್ಟಂಬರ್ಗ್. 10 ರಾಜ್ಯಗಳೇ ಈ 10 ಅರಸುಗಳು, 10 ದೇಶ, 10 ದೇಶದ ಪ್ರೆಸಿಡೆಂಟ್ಗಳು ಅನ್ಕೊಳ್ಳಿ. ಅಮೆರಿಕ ಪ್ರೆಸಿಡೆಂಟ್ ಯಾರು ಗೊತ್ತಲ್ವಾ? ಇಂಡಿಯಾ ಪ್ರೆಸಿಡೆಂಟ್ ಯಾರು ಗೊತ್ತಲ್ಲ? ಹಂಗೆ ಈ ದೇಶದ 10 ಪ್ರೆಸಿಡೆಂಟ್ಗಳೇ 10 ತಲೆಗಳು. ಈ 10 ಜನ ಏನ್ ಮಾಡ್ತಾರೆ ಅಂದ್ರೆ, ಒಬ್ಬ ಮನುಷ್ಯ ಆಂಟಿ ಕ್ರೈಸ್ಟ್ ಹುಟ್ಟಿರ್ತಾನೆ, ಭೂಮಿಯಲ್ಲೇ ಇರ್ತಾನೆ, ರಿಯಲ್ ಆಗಿ ಮನುಷ್ಯ ತರ ಇರ್ತಾನೆ. ನೀನ್ ಕುತ್ಕೋ, ನಮ್ಮನ್ನೆಲ್ಲ ರೂಲಿಂಗ್ ಮಾಡು, ಈ ಪ್ರಪಂಚವೆಲ್ಲ ನಿಮ್ಗೆ ಹೆಂಗೋ ನಾವು ಅಧೀನ ಮಾಡ್ತೀರಿ, ಈ ಕರೆನ್ಸಿ RFID ಎಲ್ಲ ಅವನಿಗೆ ರೆಡಿ ಆಗ್ತಾರೆ. ಎಲ್ಲ ರೆಡಿ ಇದೆ, ಪ್ರತಿಯೊಂದು ರೆಡಿ ಇದೆ. ಜಸ್ಟ್ ನಾವು ಎತ್ತಲ್ಪಡ್ಬೇಕು, ಆಮೇಲೆ ಆಂಟಿ ಕ್ರೈಸ್ಟ್ ಬರ್ತಾನೆ.
ಹಲ್ಲೆಲೂಯಾ. ಆ 10 ಕೊಂಬುಗಳು ಅಂದರೆ ರಾಜ್ಯವನ್ನು ಇನ್ನೂ ಹೊಂದದಿರುವ 10 ಮಂದಿ ಅರಸುಗಳು. ಆ ಸ್ಟಾರ್ಗಳು ಅಂತ ಹೇಳಿದಲ್ಲ ನಮ್ಮ ನಂಬರ್ ಪ್ಲೇಟ್ ಅಲ್ಲಿ ಸ್ಟಾರ್ಗಳಿದೆ ನೋಡಿ, ಈ 10 ಕೊಂಬುಗಳು ಅವೇ. ಆಮೆನ್. 10 ಅರಸುಗಳು ಅವರು ಒಂದು ಗಳಿಗೆಯವರೆಗೂ ರಾಜರಂತೆ ಆಳುವ ಅಧಿಕಾರ ಮೃಗದೊಂದಿಗೆ ಹೊಂದಿರುತ್ತಾರೆ. ಯಾರ ಜೊತೆಯಲ್ಲಿ? ಬೀಸ್ಟ್ ಜೊತೆಯಲ್ಲಿ, ಮೃಗದ ಜೊತೆಯಲ್ಲಿ ಇರ್ತಾರಂತೆ ಇವರು. ನೋಡ್ದಾ, ಇಂಗ್ಲೆಂಡ್ ಕ್ರಿಶ್ಚಿಯನ್ ಕಂಟ್ರಿ. ಇಂಗ್ಲೆಂಡ್ ಏನ್ ಕಂಟ್ರಿ? ಅಲ್ಲಿಂದಲೇ ನಮಗೆ ಸುವಾರ್ತೆ ಬಂದಿರೋದು. ಸ್ವಲ್ಪ ಹೊತ್ತು ಆಮೇಲೆ ಅವ್ರು ಮಾನಸಾಂತರ ಪಡ್ತಾರೆ. ಅವ್ರು ತಿರುಗ್ತೈತೆ, ತಪ್ಪು ಮಾಡಿದ್ರಿ ನಾವು ಆಂಟಿ ಕ್ರೈಸ್ಟ್ ಕೊಟ್ಬಿಟ್ರಿ, ನಾವು ಇನ್ನ ಕ್ರೈಸ್ಟ್ ಅನ್ಕೊಂಡ್ರಿ, ಇಸ್ ಎ ನಾಟ್ ಎ ಕ್ರೈಸ್ಟ್, ಇಸ್ ಎ ಆಂಟಿ ಕ್ರೈಸ್ಟ್ ಅಂತ ಅವರೇ ಅನ್ಕೊಂತಾರೆ. ಇವ್ರು ಕ್ರಿಸ್ತು ಅಲ್ಲ, ಇವನು ಆಂಟಿ ಕ್ರೈಸ್ಟು. ಇನ್ನು ಮಾತುಗಳಲ್ಲಿ ಮರಳು ಮಾಡ್ತಾರಂತ ಬರ್ತೀನಿ ದಾನಿಯೇಲ ಗ್ರಂಥದಲ್ಲಿ. ಮಾತುಗಳು ಅಷ್ಟು ಸಾಫ್ಟ್ ಆಗಿ ಆಡ್ತಾನಂತೆ, ತನ್ನನ್ನ ದೇವರು ಅಂತ ತೋರಿಸ್ಕೊಂತಾನಂತೆ. ಹೆಂಗ್ ಮಾತಾಡ್ತಾನಂತೆ? ತನ್ನನ್ನ ದೇವರು ಇರೋ ಎಲ್ಲ ದೇವರುಗಳು ಎಲ್ಲ ರಿಲೀಜನ್ ಕ್ಲೋಸ್ ಮಾಡ್ಬಿಟ್ಟು ಒನ್ ರಿಲೀಜನ್, ಒನ್ ಗಾಡ್, ಒನ್ ಕರೆನ್ಸಿ, ಒನ್ ಲ್ಯಾಂಗ್ವೇಜ್, ಒನ್ ವರ್ಡ್ ಎಲ್ಲ ಒನ್ ಮಾಡ್ಬಿಡ್ತಾರೆ. ಬೇರೆ ದೇವರುಗಳೇ ಇರಲ್ಲ 7 years. ಅವಾಗಲೇ ಇನ್ನೊಂದು ಗುಂಡು ಬರ್ತದೆ, ರೌಂಡ್ ಆಗಿರೋ ಗುಂಡು ಬಂಡೆ. 10 ಕೊಂಬುಗಳು ಅಂದರೆ ರಾಜ್ಯವನ್ನು ಇನ್ನೂ ಹೊಂದದಿರುವ 10 ಮಂದಿ ಅರಸುಗಳು. ಅವರು ಒಂದು ಗಳಿಗೆಯಾದರೂ ರಾಜರಂತೆ ಅವುಗಳು ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದಿರುತ್ತಾರೆ. ಅವರು ಒಂದೇ ಅಭಿಪ್ರಾಯವುಳ್ಳವರು. ಈ 10 ಕಂಟ್ರಿ 10 ರಾಜ್ಯರು ಒಂದೇ ಅಭಿಪ್ರಾಯ. ಈಗ ಇವ್ರಿಗೆ ಒಬ್ರಿಗೊಬ್ರಿಗೆ ಸರಿಯಿಲ್ಲ. ಈಗ ಇವ್ರು 10 ದೇಶ ಇದ್ದಾರಲ್ಲ, ಕೆಲವರು ಒಬ್ರಿಗೊಬ್ರಿಗೆ ಆಗ್ತಾ ಇಲ್ಲ, ಸ್ವಲ್ಪ ಹಂಗಿದ್ದಾರೆ. ಬಟ್ ಈ ಟೈಮ್ ಬರ್ತದಲ್ಲ, ಆಂಟಿ ಕ್ರೈಸ್ಟ್ ಟೈಮ್ ಒಂದಾಗ್ಬಿಡ್ತಾರೆ. ಏನಾಗ್ಬಿಡ್ತಾರೆ? ರೋಮ್ ಕಂಟ್ರಿಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ರೋಮನ್ಸ್ಗೂ ಈಗ ಇಂಗ್ಲೆಂಡ್ಗೆ ಆಗ್ತಾ ಇಲ್ಲ. ಫಸ್ಟ್ ಈಗಿರೋ ಫ್ರಾನ್ಸ್ಗೂ ಇಂಗ್ಲೆಂಡ್ಗೆ ಆಗ್ತಾ ಇಲ್ಲ ಈಗಿರೋ ಸಿಚುವೇಶನ್ಗೆ. ಪೋರ್ಚುಗಲ್ಗೆ ಜರ್ಮನಿಗೆ ಆಗ್ತಾ ಇಲ್ಲ. ಬಟ್ ಇವರೊಂದಿನ ಒಂದೇ ಮನಸ್ಸುಳ್ಳವರಾಗ್ತಾರೆ. ಆಮೆನ್. ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ. ಆಮೆನ್. ಪವರ್ ಎಲ್ಲ ಅದು ಕೊಟ್ಬಿಟ್ಟು ನೀನೇ ರೂಲ್ ಮಾಡು. ನಾವು ಸುಮ್ಮನೆ ಲಬ್ಬರ್ ಸ್ಟಾಂಪ್ ತರ ಇರ್ತೀರಿ. ಹೆಂಗಿರ್ತೀರಿ? ಲಬ್ಬರ್ ಸ್ಟಾಂಪ್ ತರ ಇರ್ತೀರಿ. ನೀನೇ ಎಲ್ಲ ಪವರ್ ನಿನಗೆ. ಪ್ರೈಸ್ ದ ಲಾರ್ಡ್. ಅವರು ಯಜ್ಞದ ಕುರಿಮರಿ ಆದಾತನ ಮೇಲೆ ಯುದ್ಧ ಮಾಡುವರು. ಈ ಯುದ್ಧ ಎಲ್ಲಿದೆ ಅಂದ್ರೆ 16 ಅಲ್ಲಿದೆ, 16ನೇ ಅಧ್ಯಾಯ. ಎಷ್ಟನೇ ಅಧ್ಯಾಯ? 16ನೇ ಅಧ್ಯಾಯದಲ್ಲಿದೆ. ಯಜ್ಞದ ಕುರಿಮರಿ ಆದಾತನ ಮೇಲೆ ಯುದ್ಧ ಮಾಡುವರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಪ್ರಕಟಣೆ ಗ್ರಂಥ 16:14 ಆರ್ಮೆಗದೋನ್ ಯುದ್ಧ. ಏನ್ ಯುದ್ಧ? ಯೇಸು ಕ್ರಿಸ್ತನು ಆಮೆನ್ ಒಲಿವ ಬೆಟ್ಟದ ಮೇಲೆ ಬಂದು ಈಗ ಈ ತರ ಹಿಡಿತಾನೆ. ಯಾವ ರೀತಿ ಹೋಗ್ತಾನೆ ಅದೇ ರೀತಿ ಹಿಡಿತಾನಂತೆ. ಅದೇ ರೀತಿ ಹಿಡಿದು ಆಂಟಿ ಕ್ರೈಸ್ಟ್ ಮೇಲೆ 2 ಕೊಂಬುಗಳಿರೋ, ಆಮೇಲೆ ಮೃಗದ ಮೇಲೆ, ಆಮೇಲೆ 10 ಕೊಂಬಿರೋ, ಅಲ್ಲಿ ಮೃಗದ ಮೇಲೆ ಮೊದಲನೇ ಮೃಗ, 2ನೇ ಮೃಗ, ಫಸ್ಟ್ ಒನ್ ಸೆಕೆಂಡ್ ಒನ್ ಯುದ್ಧ ಮಾಡಿ ಸೋಲಿಸಿ ಅವನ್ನ ಜೀವಂತವಾಗಿ ತಗೊಂಡೋಗಿ ನರಕಕ್ಕೆ ಹಾಕಿ ಸೈತಾನನನ್ನ ಬಂಧಿಸಿ 1000 ವರ್ಷ ಅಧೋಲೋಕದಲ್ಲಿದ್ದು ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ, ನಾವು ಆತನ ಜೊತೆಯಲ್ಲಿ ಈ ಭೂಮಿಯನ್ನ 1000 years ರೂಲಿಂಗ್ ಮಾಡ್ತೀರಂತಿದೆ. ನೋಡ್ಕೊಳ್ಳಿ, ಕರೆಕ್ಟಾ? ಆಗಿರುವುದರಿಂದ ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ, ಆ ವಿಕ್ಟ್ರಿಯಲ್ಲಿ, ಜೀಸಸ್ ಯಾರು ಯುದ್ಧ ಮಾಡಿದ್ರು ನಮ್ಗೆ ಇದು ಮಾತ್ರ ಚೆನ್ನಾಗಿ ತಿಳ್ಕೊಳ್ಳಿ. ಆತನಿಗೆ ಏನೇನು ವಿಕ್ಟ್ರಿ ಸಿಗ್ತದೆ ಅದೆಲ್ಲ ನಮಗೆ. ಯುದ್ಧ ಜೀಸಸ್, ಜಯ ನಮ್ದು, ಸೋಲು ಸೈತಾನಂದು. ಅಷ್ಟೇ. ನೀವು ಹಂಗೆ ಪ್ರೇ ಮಾಡಿ, ಸೈತಾನ ಯುದ್ಧ ದೇವರದು, ಜಯ ನಂದು, ಸೋಲು ನಿಂದು. ಓಡೋದು. ಹಲ್ಲೆಲೂಯಾ. ಆಮೆನ್. ಈಗ ನಿಮ್ಗೆ ಇವತ್ತು ಏನ್ ಸಂದೇಶ ನಾನು ಕೊಟ್ಟಿದ್ದೇನೆಂದ್ರೆ, ನಿಮ್ಗೆ ಈ 10 ತಲೆ ಅಂದ್ರೆ ಏನು, 7 ತಲೆ ಅಂದ್ರೆ ಏನು, ಮೊದಲಿದ್ದ ಈಗಿಲ್ಲ, ಆಮೇಲೆ ಬರ್ತಾನೆ. 10 ರಾಜ್ಯಗಳು ಯಾವುದು, 7 ಬೆಟ್ಟಗಳು ಯಾವುದು, ಅದು ರೋಮ್ ಸಾಮ್ರಾಜ್ಯ. ಯಾವ್ಯಾವ ಸಾಮ್ರಾಜ್ಯ, ಯಾರಾದ್ಮೇಲೆ ಯಾರು, ಯಾರನ್ನ ತಳ್ಳಿ ಯಾರು ನಿರ್ಮಿಸ್ತಾ, ಇದೆಲ್ಲವನ್ನ ತಳ್ಳಿ 8 ಸಾಮ್ರಾಜ್ಯನ 9ನೇ ಸಾಮ್ರಾಜ್ಯನೇ ಜೀಸಸ್ ಕ್ರೈಸ್ಟ್. ಕಿಂಗ್ಡಮ್ ರೂಲಿಂಗ್ ಅಂತಾರೆ ಇಂಗ್ಲಿಷ್. ಆಮೆನ್. ಕಿಂಗ್ ಆಫ್ ದಿ ಕಿಂಗ್,
ರಾಜಾದಿರಾಜ, ದೇವಾದಿದೇವ, ಕರ್ತರ ಕರ್ತನು ಯೇಸು ಕ್ರಿಸ್ತನು ಶಾಶ್ವತವಾಗಿ ನಿಲ್ತಾನೆ. ಅದಾದ್ಮೇಲೆ ಸಮಾಪ್ತಿ, ಅದಾದ್ಮೇಲೆ ಭೂಮಿ ಇರಲ್ಲ, ನೂತನ ಸೃಷ್ಟಿ, ನೂತನ ಆಕಾಶ, ನೂತನ ಭೂಮಿ. ಆಮೇಲೆ ದೇವರು ಇದು ನೆಕ್ಸ್ಟ್ ಕ್ರಿಯೇಷನ್ ಮಾಡ್ತಾನೆ ಇಲ್ಲ. ನೀನು ನಾನು ದೇವರಲ್ಲಿ ನಡೆದ್ರೆ ಅದರ ಜೊತೆಲಿ ಯುಗ ಯುಗಾಂತರಗಳಿಗೆ ಇರ್ತೀವಿ. ಕಣ್ಣು ಮುಚ್ತೀರಾ?